ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ತರಗತಿಯಲ್ಲಿ ಮೇ 21 ಮತ್ತು 22ನೇ ದಿನದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ಮೇ 23 ಮತ್ತು 24ರ ಪ್ರಚಲಿತ ವಿದ್ಯಮಾನಗಳನ್ನು ಅಧ್ಯಯನ ಮಾಡೋಣ. 360 ಡಿಗ್ರಿಗಳ ಎಲ್ಲ ಆಯಾಮದಲ್ಲೂ 360 ಡಿಗ್ರಿ ಆಯಾಮದಲ್ಲೂ ಈ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ. ಅದೇ ರೀತಿ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಗಳನ್ನು ಉಚಿತವಾಗಿ ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ನೋಡಿ, ಇವತ್ತು ತುಂಬ ಒಳ್ಳೆ ನ್ಯೂಸ್ಗಳಿದ್ದಾವೆ. ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಲಿದೆ ರೀಮಲ್ ಚಂಡಮಾರುತ. ಇದಕ್ಕೆ ರೀಮಲ್ ಅಂತೇಳಿ ಹೆಸರನ್ನು ಇಡಲಾಗಿದೆ. ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ಹೊಸ ಮೈಲಿಗಲ್ಲು 8,000 ರನ್ ಮಾಡಿದ್ದಾರೆ. ಅದೇ ರೀತಿ ವಿಶ್ವ ಆಮೆ ದಿನ, ಇನ್ನೂ ಹಲವಾರು ವಿಷಯಗಳು ಇವತ್ತಿದ್ದಾವೆ ನೋಡಿ. ಅದೇ ರೀತಿ ಈಗಾಗಲೇ 11,000ಕ್ಕೂ ಹೆಚ್ಚು ಜನರಿರ್ತಕ್ಕಂತಹ ನಮ್ಮ ಸ್ಪರ್ಧಾದಿನಿಯ ಟೆಲಿಗ್ರಾಮ್ ಚಾನೆಲ್ಗೆ ನೀವು ಕೂಡ ಜಾಯ್ನ್ ಆಗಿ ದಿನನಿತ್ಯದಲ್ಲಿ ಪೇಪರ್ ಕಟಿಂಗ್ಸ್ ರೆಗ್ಯುಲರ್ ಆಗಿ ಬರ್ತಿದ್ದಾವೆ ನಮ್ಮಲ್ಲಿ. ನಮ್ಮ ಒಂದು ಪೇಪರ್ ಕಟಿಂಗ್ ಹಾಗೂ ಓಲ್ಡ್ ಕ್ವಶನ್ ಪೇಪರ್ಸ್ ಹಾಗೂ GK ಮಾಹಿತಿಗಳು, ಹಲವಾರು ಮಾಹಿತಿಗಳು ಈಗಾಗಲೇ ನಮ್ಮ ಸ್ಪರ್ಧಾವಿನಿಯ ಟೆಲಿಗ್ರಾಮ್ ಚಾನಲ್ ಬರ್ತಾ ಇದ್ದಾವೆ. ಸ್ಪರ್ಧಾವಿನಿಯ ಟೆಲಿಗ್ರಾಮ್ ಚಾನಲ್ಗೆ ನೀವೇನಾದರೂ ಜಾಯ್ನ್ ಆಗಬೇಕು ಅಂತಂದರೆ ಈ ಒಂದು QR ಕೋಡನ್ನು ಬಳಸಿ ಜಾಯ್ನ್ ಆಗಿ. ಅದೇ ರೀತಿ ನಿಮ್ಮ ಪರ್ಸನಲ್ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನಮ್ಮ ಆಡಳಿತ ಸಿಬ್ಬಂದಿ ಖಂಡಿತವಾಗಿಯೂ ನಿಮ್ಮ ಒಂದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅಂತ ಹೇಳ್ತಾ ಇದನ್ನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ಈಗ ಮೇ 23 ಏನು ವಿಶೇಷತೆಗಳೇನೇನಿದೆ ಅಂದರೆ ವಿಶ್ವ ಆಮೆ ದಿನ. ವಿಶ್ವದ ದೀರ್ಘಾಯುಷ್ಯ ಆಮೆಗಳು ಅಳಿವಿನಂಚಿನಲ್ಲಿವೆ. ಆಮೆಗಳ ಸಂರಕ್ಷಣೆಯನ್ನು ಕುರಿತು ಜಾಗೃತಿಯನ್ನು ಮೂಡಿಸಲಿಕ್ಕೆ 2000 ಇಸ್ವಿಯಿಂದ ಮೇ 23ನೇ ತಾರೀಕು ವಿಶ್ವ ಆಮೆ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆಮೆಗಳು ಸುಮಾರು 40ರಿಂದ 300 ವರ್ಷಗಳ ತನಕ ಆಯುಸ್ಸನ್ನು ಹೊಂದಿರತಕ್ಕಂಥದ್ದು. ಪ್ರಾಣಿಗಳಲ್ಲಿ ಅತ್ಯಂತ ದೀರ್ಘಾಯುಷಿ ಪ್ರಾಣಿ ಯಾವುದು? ಆಮೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿ ಅಳಿವಿನಂಚಿನಲ್ಲಿರ್ತಕ್ಕಂತಹ ಆಮೆಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಲ್ವಾ? ಅಳಿವಿನಂಚಿನ ಪ್ರಾಣಿಗಳು ಈಗಾಗಲೇ ಫಸ್ಟ್ ನಾವು ಚಿಕ್ಕವರಿದ್ದಾಗ ಹಲವಾರು ಕಡೆ ಊರುಗಳಲ್ಲೆಲ್ಲ ನಾವು ಆಮೆಗಳನ್ನ ನೋಡ್ತಾ ಇದ್ವಿ. ಬಟ್ ಆದರೆ ಪ್ರಸ್ತುತ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನ ನೋಡ್ಲಿಕ್ಕೆ ಅಂತಾನೆ ಮ್ಯೂಸಿಯಂಗೆ ಹೋಗ್ಬೇಕು, ಝೂಗೆ ಹೋಗ್ಬೇಕು, ಈ ರೀತಿ ಪರಿಸ್ಥಿತಿ ಬಂದು ಹೋಗಿರ್ತಕ್ಕಂಥ. ಆದ್ರಿಂದ ಅವುಗಳನ್ನ ಸಂರಕ್ಷಣೆ ಮಾಡಬೇಕು. ಓಕೆ, ಈ ಒಂದು ಸಂರಕ್ಷಣೆಯನ್ನ ಮಾಡಲಿಕ್ಕೆ ಮನುಷ್ಯನಿಗೆ ಕರೆಯನ್ನು ನೀಡ್ತಕ್ಕಂಥದ್ದು. ಅದೇ ರೀತಿ ಅವುಗಳ ಉಳಿವಿಗಾಗಿ ಮಾನವರ ಸಹಕಾರವನ್ನು ಉತ್ತೇಜಿಸ್ತಕ್ಕಂಥ ಸಲುವಾಗಿ ಪ್ರತಿ ವರ್ಷ ಮೇ 23ನೇ ತಾರೀಕು, ಪ್ರತಿ ವರ್ಷ ಮೇ 23ನೇ ತಾರೀಕು ವಿಶ್ವ ಆಮೆ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಅಮೆರಿಕದ ಟಾರ್ಟಾಯ್ಸ್ ರೆಸ್ಕ್ಯೂ ಸಂಸ್ಥೆಯಲ್ಲಿ 1990ರಲ್ಲಿ ಈ ದಿನವನ್ನ ನಾವು ಏನ್ ಮಾಡ್ತೀವಿ, ಆಚರಣೆ ಮಾಡಿ ಪ್ರಾರಂಭ ಮಾಡಿದ್ವಿ. ಆಮೆಗಳು ಸರೀಸೃಪ ಪ್ರಾಣಿಯಾಗಿದ್ದು ಅನೇಕ ಪರಿಸರಗಳಲ್ಲಿ ಜೀವಿಸ್ತಕ್ಕಂಥದ್ದು. ಇತಿಹಾಸದುದ್ದಕ್ಕೂ ಕವಿತೆ ಮತ್ತು ನೀತಿಕಥೆಗಳಿಗೆ ಆಮೆ ಉದಾಹರಣೆಯಲ್ಲಿ ಮೊದಲು ಅಲ್ವಾ? ಇತಿಹಾಸದಲ್ಲಿ ಈಗ ಏನಾದ್ರು ಸಣ್ಣ ಪುಟ್ಟ ಕಥೆಗಳು ಹಾಗೂ ತಾಳಿದವನು ಬಾಳಿಯವನು, ಇದಕ್ಕೂ ಸಹ ಆಮೆಯನ್ನೇ ಒಂದು ಉದಾಹರಣೆಯನ್ನ ನೀಡ್ತೀವಿ. ಹಾಗೂ ಮೊಲ ಮತ್ತು ಆಮೆ ಕಥೆ. ಇದೇ ರೀತಿ ನೀತಿ ಕಥೆಗಳಿಗೆ, ಕವಿತೆ ಮತ್ತು ನೀತಿ ಕಥೆಗಳಿಗೆ ಆಮೆಯು ಒಂದು ಒಳ್ಳೆಯ ಉದಾಹರಣೆ ನಾವು ಆಮೆಯನ್ನು ಬಳಸ್ತೀವಿ. ಭಾರತದಲ್ಲಿ ಇದನ್ನು ದೈವ ಸ್ವರೂಪಿಯಾಗಿ ಪೂಜಿಸಲಾಗುತ್ತಿದೆ. ಭಾರತದಲ್ಲಿ ಈ ಒಂದು ಆಮೆಯನ್ನ ಏನ್ ಮಾಡಿದ್ವಿ, ದೈವ ಸ್ವರೂಪದಲ್ಲಿ ಮಹಾವಿಷ್ಣುವಿನ ಒಂದು ಅವತಾರ ಅಂತೇಳಿ ಒಂದು ದೈವ ಸ್ವರೂಪದಲ್ಲಿ ನಮ್ಮ ಭಾರತದಲ್ಲಿ ಪೂಜಿಸಲಾಗುತ್ತೆ. ಅದೇ ರೀತಿ ಕೆಲ ಆಮೆಗಳು ಸಿಹಿ ನೀರಿನಲ್ಲಿ, ಆಮೆಗಳು ಸಮುದ್ರ ನೀರಿನಲ್ಲಿ ವಾಸಿಸುತ್ತವೆ. ಟರ್ಟಲ್ಸ್ ಎಂದು ಕರೆಯಲಾಗುವ ಆಮೆಗಳು ಹೆಚ್ಚು ಕಾಲ ನೀರಿನಲ್ಲೇ ವಾಸಿಸ್ತಕ್ಕಂಥದ್ದು. ಆಮೆಗಳು ಸರೀಸೃಪ ಪ್ರಾಣಿ. ಈ ಒಂದು ಆಮೆಗಳು ಸಿಹಿ ನೀರಿನಲ್ಲೂ ಇರ್ತವೆ, ಕೆಲವೊಂದು ಆಮೆಗಳು ಸಮುದ್ರದ ನೀರಿನಲ್ಲಿ ವಾಸಿಸತಕ್ಕಂಥದ್ದು. ಆದ್ರೆ ಇದರ ಜೀವಿತಾವಧಿಯನ್ನ ಹೆಚ್ಚು ಕಾಲ ಆಮೆ ನೀರಿನಲ್ಲೇ ಕಳೀತಕ್ಕಂಥದ್ದು. ಓಕೆ, ಆಮೆಗಳು ಹೆಚ್ಚು ಕಾಲ ನೀರಿನಲ್ಲೇ ಕಳೀತವೆ. ಅದೇ ರೀತಿ ಟಾರ್ಟಾಯ್ಸ್ ಎಂದು ಕರೆಯಲಾಗುವ ಆಮೆಗಳು ನೆಲದ ಮೇಲೆ ವಾಸಿಸುತ್ತವೆ. ಇವುಗಳ ಮಾಂಸ, ಮೊಟ್ಟೆ ಮತ್ತು ಆಕರ್ಷಕ ಚಿಪ್ಪುಗಳನ್ನು ಕಾಯಿನುಬಾನುವಾಗಿ ಬೇಟೆಯಾಡಲಾಗುತ್ತದೆ. ಹೀಗಾಗಿ ಕೆಲ ಅಪರೂಪದ ಆಮೆಗಳು ಕಡಿಮೆ. ಅಂದ್ರೆ ಆಮೆಗಳಿರ್ತವಲ್ಲ, ಇದ್ರ ಮಾಂಸ, ಮೊಟ್ಟೆ ಹಾಗೂ ಇದರ ಮೇಲ್ಗಡೆ ಇರ್ತಕ್ಕಂಥ ಬೆನ್ನು ಮೇಲೆ ಇರ್ತಕ್ಕಂಥ ಚಿಪ್ಪು ಇರುತ್ತಲ್ಲ, ಇದರಿಂದ ಏನ್ ಮಾಡ್ತಾರ, ಕೆಲವೊಂದಷ್ಟು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಾರೆ. ಆ ಕಾರಣದಿಂದ ಆಮೆಯ ಸಂರಕ್ಷಣೆಗಾಗಿ ಇವತ್ತು ಆಮೆಯನ್ನ ಬೇಟೆಯಾಡುವುದಾಗಲಿ ಸಾಕೋದಾಗಿ ಇದೆಲ್ಲ ಕಾನೂನು ಬಾಹಿರ ಅಂತೇಳಿ
ಇವತ್ತು ಕಾನೂನು ಇರ್ತಕ್ಕಂಥದ್ದು. ಇದರಿಂದ ಅಪರೂಪದ ಆಮೆಗಳು ಸಹ ಕಣ್ಮರೆ ಆಗ್ತದೆ. ಅಳಿವು ಅಂಚಿನಲ್ಲೂ ಆಮೆ ಪ್ರಭೇದಗಳನ್ನು ಗುರುತಿಸಿ ಅವುಗಳನ್ನು ರಕ್ಷಿಸುವುದು ಇದರಿಂದ ಪ್ರಮುಖ ಉದ್ದೇಶ. ಆಮೆ ರೂಪದ ಉಡುಪು ಅಥವಾ ಹಸಿರು ಉಡುಪುಗಳನ್ನು ಧರಿಸುವ ಮೂಲಕ ಆಮೆಗಳ ಬಗ್ಗೆ ಶಿಕ್ಷಣ ನೀಡುವ ಈ ಮೂಲಕ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಓಕೆ, ಇದು ವಿಶ್ವ ಆಮೆ ದಿನದ ಬಗ್ಗೆ ಮಾಹಿತಿ. ಅದೇ ರೀತಿ ಜನ್ಮದಿನ, ಮಾಧವ್ ಗಾಡ್ಗಿಲ್ ಜನ್ಮದಿನ. ಈ ದಿನದ ವಿಶೇಷತೆ ಆಮೆಯ, ಒಂದು ನಿಮಿಷ ಸ್ನೇಹಿತರೆ, ಸಾರಿ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ. ಯಾಕೆ ಈಗ ಪ್ರತಿದಿನ ತರಗತಿಯನ್ನ ಮಾಡ್ತಾ ಇದ್ದಾರೆ, 2 ದಿನಕ್ಕೊಂದು ತರಗತಿಯನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಳೆಯ ಸಮಸ್ಯೆಯಿಂದ ಕೆಲವೊಂದು ನೆಟ್ವರ್ಕ್ ಇರಲ್ಲ, ಹಾಗೂ ಇಲ್ಲಿ ಒಂದೊಂದ್ಸರಿ ನಾವು ಆಡ್ಸಿರ್ತಕ್ಕಂಥ ಪರಿಸರಗಳು ಕೈ ಕೊಡ್ತಕ್ಕಂಥದ್ದು, ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸ್ವಲ್ಪ ತರಗತಿಗಳು 2 ದಿನಕ್ಕೊಮ್ಮೆ ಮಾಡ್ತಾ ಇರ್ತಕ್ಕಂಥದ್ದು, ಹಾಗೂ ಕರೆಂಟ್ ಸಮಸ್ಯೆ, ಇದೆಲ್ಲ ಕಾರಣದಿಂದ ತರಗತಿನ 2 ದಿನಕ್ಕೊಮ್ಮೆ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ ಚಾನೆಲ್. ಓಕೆ, ಜನ್ಮದಿನ. ಈ ದಿನದ ಜನ್ಮದಿನ ಮಾಧವ್ ಗಾಡ್ಗಿಲ್. ಪರಿಸರ ವಿಜ್ಞಾನಿ ಮಾಧವ್ ಗಾಡ್ಗಿಲ್ ಅವರು 1942 ಮೇ 24 ಪುಣೆಯಲ್ಲಿ ಅರ್ಥಶಾಸ್ತ್ರಜ್ಞ ಧನಂಜಯ ರಾಮಚಂದ್ರ ಗಾಡ್ಗಿಲ್ ಹಾಗೂ ಪ್ರಮೀಳಾ ದಂಪತಿಗೆ ಇವರು ಜನಿಸ್ತಾರೆ. ಇವರು ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯ PhD ಪದವಿಯನ್ನ ಪಡೆದಿರತಕ್ಕಂಥವರು ಡಾಕ್ಟರ್ ಮಾಧವ್ ಗಾಡ್ಗಿಲ್ ಅವರು. ಸೆಂಟರ್ ಆಫ್ ಇಕಾಲಜಿಕಲ್ ಸೈನ್ಸ್ ನ ಸಂಸ್ಥಾಪಕರು. ಇದರ ಪ್ರಧಾನಮಂತ್ರಿಗಳ ವೈಜ್ಞಾನಿಕ ಸಲಹಾ ಮಂಡಳಿ ಸದಸ್ಯರಾಗಿದ್ದ ಮಾಧವ್ ಗಾಡ್ಗಿಲ್ ಅವರು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ರಚಿಸಲಾದಂತಹ ಪಶ್ಚಿಮ ಘಟ್ಟ ಪರಿಸರ ವಿಜ್ಞಾನ ಪಣಿತರ ತಂಡ ಗಾಡ್ಗಿಲ್ ಸಮಿತಿಯ ಮುಖ್ಯಸ್ಥರಾಗಿದ್ದು. ಈಗಲೂ ನಿಮಗೆ ಪಶ್ಚಿಮ ಘಟ್ಟದ ಸಮಿತಿ 2 ಪ್ರಮುಖ ಸಮಿತಿಗಳಾದ ಒಂದು ಮಾಧವ ಗಾಡ್ಗಿಲ್ ಸಮಿತಿ, ಒಂದು ಮಾಧವ ಗಾಡ್ಗಿಲ್ ಸಮಿತಿ, ಇನ್ನೊಂದು ನೀವೇನಾದ್ರು ಕೇಳಿದ್ರೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಕಸ್ತೂರಿ ರಂಗನ್ ಸಮಿತಿ. ಕಸ್ತೂರಿ ರಂಗನ್ ಸಮಿತಿ, ಈ 2 ಸಮಿತಿಗಳು ಪಶ್ಚಿಮ ಘಟ್ಟಗಳಿಗೆ ಏನ್ ಮಾಡಿದಾರೆ ಸಂಬಂಧಿಸಿದ ಸಮಿತಿಗಳು ಆಗಿರ್ತಕ್ಕಂಥದ್ದು. ಎಲ್ರಿಗೂ ತಿಳಿದಿರೋದು ಮಾಧವ್ ಗಾಡ್ಗಿಲ್ ಸಮಿತಿ ಹಾಗೂ ಕಸ್ತೂರಿ ರಂಗನ್ ಸಮಿತಿ. ಓಕೆ, ಅದೇ ರೀತಿ ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಲಿದೆ ರೀಮಲ್. ಪಶ್ಚಿಮ ಬಂಗಾಳಕ್ಕೆ ಅಪ್ಪಳಿಸಲಿದೆ ರೀಮಲ್. ರೀಮಲ್ ಅಂತಕ್ಕಂಥದ್ದು ಇದೊಂದು ಚಂಡಮಾರುತ. ಈಗಾಗಲೇ ರಾಜ್ಯಾದ್ಯಂತ ಇಷ್ಟು ದಿನ ನಾವು ಎಲೆಕ್ಷನ್ ಬಗ್ಗೆ ಓದ್ತಾ ಇದ್ವಿ, ಈಗ ಪೇಪರ್ನಲ್ಲಿ ಫ್ರೆಂಡ್ ನ್ಯೂಸ್ ನಲ್ಲೇ ಮಳೆಯ ಬಗ್ಗೆ ಓದ್ತಾ. ಅಂದ್ರೆ ಈ ಬಾರಿ ಎಷ್ಟು ಬಿಸಿಲು ಬಂತು ಅಷ್ಟೇ ಮಳೆ ಇವಾಗ ಆಗ್ತಾ ಇರ್ತದೆ. ಈಗಾಗಲೇ ನಮ್ಗೆ 3-4 ದಿನಕ್ಕೆ ಸಾಕು ಮಳೆ ಅನ್ನಿಸ್ಬಿಡುತ್ತೆ, ಅಷ್ಟೊಂದು ಮಳೆ ದಿನ ನಮ್ಗೆ ಆಗ್ತಾ ಇರ್ತಕ್ಕಂಥದ್ದು. ಅದು ನಮ್ಮ ಮೈಸೂರಿನಲ್ಲಿ ಇಷ್ಟೊಂದು ಮಳೆ. ಇನ್ನು ಬೇರೆ ಕಡೆ ಹೇಗಿದೆಯೋ ಗೊತ್ತಿಲ್ಲ ನನಗೂ ವೆದರು. ಇದೆ ಅಷ್ಟೊಂದು ಮಳೆ, ಹೊರಗೆ ಹೋಗಕ್ಕಾಗ್ತಾ ಇಲ್ಲ, ಊಟ ಮಾಡಕ್ ಹೋಗಕ್ಕಾಗ್ತಾ ಇಲ್ಲ. ಈ ರೀತಿಯಾದಂತಹ ಕೆಲವೊಂದು ತೊಂದರೆ ಇವಾಗ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟೊಂದು ಮಳೆ. ನಾವು ಇಷ್ಟು ದಿನ ಮಳೆ ಇಲ್ಲ ಅಂತೀವಿ, ಈಗ ಮಳೆ ಉಳಿತದೆ. ಅದೇ ರೀತಿ ಪಶ್ಚಿಮ ಬಂಗಾಳಕ್ಕೆ ರೀಮಲ್ ನಿಂತಕ್ಕಂತಹ ಒಂದು ಚಂಡಮಾರುತ ಅಪ್ಪಳಿಸ್ತಾ ಇರ್ತಕ್ಕಂಥದ್ದು. ನೋಡಿ, ಅದರ ಬಗ್ಗೆ ನೋಡೋಣ. ಭಾನುವಾರ ಮೇ 26 ಮತ್ತು ಸೋಮವಾರ ಮೇ 27 ತೀವ್ರ ಮಳೆಯಾಗಲಿರುವ ಒಂದು ಪ್ರದೇಶ, ಅದು ಒಡಿಶಾದ ಉತ್ತರ ಭಾಗ ಹಾಗೂ ಆಂಧ್ರ ಪ್ರದೇಶ. ಓಕೆ, ಅದೇ ರೀತಿ ಇಲ್ಲಿ ಪಶ್ಚಿಮ ಬಂಗಾಳ ಏನಿದೆ, ಪಶ್ಚಿಮ ಬಂಗಾಳ, ಮಣಿಪುರದ ದಕ್ಷಿಣ ಭಾಗ, ಮಿಜೋರಾಮು, ತ್ರಿಪುರ, ಬಾಂಗ್ಲಾದೇಶ ಹಾಗೂ ಪಶ್ಚಿಮ, ಇಷ್ಟು ರಾಜ್ಯಕ್ಕೆ ಈ ಒಂದು ಚಂಡಮಾರುತ ಅಪ್ಪಳಿಸಲಿದೆ ಅಂತಕ್ಕಂಥ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರ್ತಕ್ಕಂಥ. ನೋಡಿ, ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳಲ್ಲಿ ಭಾನುವಾರ ಮೇ 26 ಸಂಜೆ ತೀವ್ರತರವಾದ ಚಂಡಮಾರುತ ಬಂದು ಅಪ್ಪಳಿಸಲಿದೆ ಅಂತ ಮಾಹಿತಿಯನ್ನ ಬಂಗಾಳ ಕೊಲ್ಲಿಯನ್ನ ವಾಯುಭಾರ ಕುಸಿತ ಹಾಗೂ ಚಂಡಮಾರುತ ಇನ್ನಷ್ಟು ತೀವ್ರಗೊಳಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಗುರುವಾರ ಮುನ್ನೆಚ್ಚರಿಕೆಯನ್ನ ನೀಡಿರತಕ್ಕಂಥದ್ದು. ಅಂದ್ರೆ ಮೇ 26 ಭಾನುವಾರ ಮೇ 26 ಸಂಜೆ ಈ ಒಂದು ಚಂಡಮಾರುತ ಇಲ್ಲಿ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಹಲವು ಪ್ರದೇಶಗಳಲ್ಲಿ ಅಪ್ಪಳಿಸ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತವಾಗುವ ಒಂದು ಕಾರಣದಿಂದ ಈ ಚಂಡಮಾರುತ ಅತ್ಯಂತ ತೀವ್ರಗೊಳ್ಳಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಮುನ್ನೆಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ಸಮುದ್ರಕ್ಕೆ ಇಳಿತಕ್ಕಂಥ ಮೀನುಗಾರರು ಹಾಗೂ ಸಮುದ್ರದ ನೆರೆಯಲ್ಲಿ ಇರ್ತಕ್ಕಂಥ ಸಮುದ್ರದ ಹತ್ತಿರದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಸಮುದ್ರ ಅಂದ್ರೆ ನಿಮ್ಗೆ ಗೊತ್ತು, ಸಮುದ್ರ ಅಂದ್ರೆ ಹಲವಾರು ಹೋಟೆಲ್ಗಳನ್ನ ಇಟ್ಕೊಂಡಿರ್ತಾರೆ, ಉದ್ಯಮವನ್ನ ಮಾಡ್ತಿರ್ತಾರೆ, ಎಷ್ಟೋ ಜನ ಸಮುದ್ರದ ದಂಡೆಯಲ್ಲಿ ವಾಸವನ್ನ ಮಾಡ್ತಿರ್ತಾರೆ. ಇವರೆಲ್ಲರಿಗೂ ಒಂದು ಮುನ್ನೆಚ್ಚರಿಕೆಯನ್ನ ಏನಕ್ಕೆ ಭಾರತೀಯ ಹವಾಮಾನ ಇಲಾಖೆ ನೀಡಿರೋದ್ರಿಂದ ಈ ಚಂಡಮಾರುತ ಅತ್ಯಂತ ತೀವ್ರಗೊಳ್ಳಲಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ
ನೀಡಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿರ್ತಕ್ಕಂಥ ಎಲ್ಲರೂ ಬೇರೆಡೆ ಸ್ಥಳಗಳಿಗೆ ಏನಾಗಿ ಸ್ಥಳಾಂತರ ಆಗಲಿ ಅಂತೇಳಿ ಆಲ್ರೆಡಿ ಮುನ್ನೆಚ್ಚರಿಕೆಯನ್ನ ನೀಡಿರ್ತಕ್ಕಂಥದ್ದು. ಈ ಚಂಡಮಾರುತಕ್ಕೆ ರೀಮಲ್ ಅಂತಕ್ಕಂತಹ ಒಂದು ಹೆಸರನ್ನ ಈಗಾಗಲೇ ಇರತಕ್ಕಂಥದ್ದು. ರೀಮಲ್ ಅಂತಕ್ಕಂಥ ಹೆಸರನ್ನ ಇರ್ತಕ್ಕಂಥದ್ದು. ಮೇ 27ರವರೆಗೂ ಮೀನುಗಾರರು ಬಂಗಾಳ ಕೊಲ್ಲಿಗೆ ಇಳಿಯದಂತೆ ಇಲಾಖೆ ಸೂಚನೆಯನ್ನ ನೀಡಿರತಕ್ಕಂಥದ್ದು. 5 ದಿನಗಳಲ್ಲಿ ಮಳೆ ನಿರೀಕ್ಷೆ. ನೋಡಿ, ಮುಂದಿನ 5 ದಿನಗಳಲ್ಲಿ ಮೇ 23ರಿಂದ 27 ಆಂಧ್ರ ಪ್ರದೇಶದ ಹಲವು ಭಾಗಗಳಲ್ಲಿ ಮಳೆ ಸುರಿಯಲಿದೆ. ಜೊತೆಗೆ ಗುಡುಗು ಮಿಂಚು ವೇಗದ ಗಾಳಿ ಬರುವ ನಿರೀಕ್ಷೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರ್ತಕ್ಕಂಥದ್ದು. ನಮ್ಮ ರಾಜ್ಯದ ಉತ್ತರ ಕರಾವಳಿ, ಏನಂ ದಕ್ಷಿಣ ಕರಾವಳಿ ಹಾಗೂ ರಾಯಲಸೀಮಾ ಭಾಗಗಳಲ್ಲಿ ಮಳೆ ಬೀಳಲಿದೆ. ಇದೇ ವೇಳೆ ರಾಜ್ಯದ ಉತ್ತರ ಕರಾವಳಿ ಭಾಗದಲ್ಲಿ ಶುಕ್ರವಾರ ಅಧಿಕ ಮಳೆಯಾಗಲಿದೆ. ಗಾಳಿಯ ಗಂಟೆ 50 ಕಿಲೋಮೀಟರ್ ಬೀಸುವ ನಿರೀಕ್ಷೆ ಇದೆ ಅಂತಕ್ಕಂತಹ ಒಂದು ಮಾಹಿತಿ. ಇದು ಆಂಧ್ರ ಪ್ರದೇಶಕ್ಕೆ. ಓಕೆನಾ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಶುಕ್ರವಾರದ ಹೊತ್ತಿಗೆ ವಾಯುಭಾರ ಕುಸಿಯಲಿದೆ. ನೋಡಿ, ಶುಕ್ರವಾರದ ಹೊತ್ತಿಗೆ ವಾಯುಭಾರ ಕುಸಿತದೆ. ಶನಿವಾರ ಬೆಳಿಗ್ಗೆ ಹೊತ್ತಿಗೆ ಚಂಡಮಾರುತ ರೂಪುಗೊಳ್ತಕ್ಕಂಥದ್ದು. ಅದೇ ರೀತಿ ಚಂಡಮಾರುತ ಬಾಂಗ್ಲಾದೇಶವನ್ನು ತಲುಪಿದೆ. ಇದರಿಂದಾಗಿ ಭಾನುವಾರ ಸಂಜೆಯ ವೇಳೆಗೆ ಪಶ್ಚಿಮ ಬಂಗಾಳದಲ್ಲಿ ತೀವ್ರ ಮಳೆಯಾಗಲಿದೆ. ಫಸ್ಟ್ ಬಾಂಗ್ಲಾದೇಶ, ನಂತರ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ತೀವ್ರ ಮಳೆಯಾಗ್ತಕ್ಕಂಥದ್ದು. 30 ಡಿಗ್ರಿ ಸೆಲ್ಸಿಯಸ್ ಬಂಗಾಳ ಕೊಲ್ಲಿ ಮೇಲ್ಮೈನ ತಾಪಮಾನ. ಅಂದ್ರೆ ತಾಪಮಾನ, ನೀರಿನ ಮೇಲ್ಮೈನ ತಾಪಮಾನ ಯಾವಾಗ ಏರಿಕೆ ಆಗುತ್ತೆ ಆವಾಗಲೇ ವಾಯುಭಾರ ಕುಸಿತ ಆಗ್ತಕ್ಕಂಥದ್ದು. ನೀರಿನ ಮೇಲ್ಮೈ ತಾಪಮಾನ ಯಾವಾಗ ಜಾಸ್ತಿ ಆಗುತ್ತೆ, ಆ ತಾಪಮಾನ ಜಾಸ್ತಿ ಆದಾಗ ವಾಯುಭಾರ ಕುಸಿತನ ಕಾಣ್ತದೆ. ನೋಡಿ, ಸಮುದ್ರದ ನೀರಿನ ಮೇಲ್ಮೈ ತಾಪಮಾನ ಏರಿಕೆ. ವಾಯುಭಾರ ಕುಸಿತವಾಗಬೇಕು ಎಂದರೆ ಸಮುದ್ರದ ಮೇಲ್ಮೈನ ತಾಪಮಾನ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ವಾಯುಭಾರ ಕುಸಿತ ಆಗಬೇಕಾದ್ರೆ 27 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆದ್ರೆ ಎಷ್ಟಿದೆ ಬಂಗಾಳ ಕೊಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದು. ಓಕೆ, ಆದ್ರಿಂದ ಚಂಡಮಾರುತವು ಹೆಚ್ಚಿನ ದಿನಗಳವರೆಗೆ ಇರ್ತಕ್ಕಂಥದ್ದು. ಯಾಕಂದ್ರೆ 30 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ಮಾತ್ರವಲ್ಲದೆ ಅರಬ್ಬಿ ಸಮುದ್ರದ ನೀರಿನ ಮೇಲ್ಮೈ ತಾಪಮಾನ ಕೂಡ ಹೆಚ್ಚಾಗಿದೆ ಅಂತೇಳಿ ಈಗಾಗಲೇ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಓಕೆ ಸ್ನೇಹಿತರೆ, ಇದು ರಿಮಲ್ ಚಂಡಮಾರುತ ಬಗ್ಗೆ. ಇತ್ತೀಚೆಗೆ ಬಂಗಾಳ ಕೊಲ್ಲಿ ಹಾಗೂ ಆಂಧ್ರ ಪ್ರದೇಶ ಇನ್ನಿತರ ರಾಜ್ಯಗಳಿಗೆ ಅಪ್ಪಳಿಸಿದ ಒಂದು ಚಂಡಮಾರುತ ಯಾವುದು ಅಂದ್ರೆ ಅದು ರಿಮಲ್ ಚಂಡಮಾರುತ. ಓಕೆ ನೋಡಿ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಕರ್ನಾಟಕ ಇಲ್ಲೆಲ್ಲ ಮಳೆ ಆಗ್ತಾ ಇದೆ. ಆದ್ರೆ ರಾಜಸ್ಥಾನ, ಗುಜರಾತ್ ಇಲ್ಲೆಲ್ಲ ಇನ್ನೂ ಸಹ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಬಿಸಿಲಿನ ಜ್ವರಕ್ಕೆ ಒಬ್ಬರ ಸಾವು. ಓಕೆ ನೋಡಿ, ರಾಜಸ್ಥಾನ 50 ಡಿಗ್ರಿ ತಲುಪುವ ಸಾಧ್ಯತೆ. ನಾನು ಈಗ ಕಳೆದ ತರಗತಿಯಲ್ಲಿ ಲಾಸ್ಟ್ ಕ್ಲಾಸ್ ಮಾಡಿದಾಗ 47.5 ಡಿಗ್ರಿ ಸೆಲ್ಸಿಯಸ್ ಹೈಯೆಸ್ಟ್ ಅಂತ ಡೆಲ್ಲಿಗೆ ದಾಖಲಾಗಿದೆ. ಇಡೀ ದೇಶದಲ್ಲೇ ಹೈಯೆಸ್ಟ್ ಇದು ತಾಪಮಾನ ದಾಖಲಾಗಿದ್ದು 47.5 ಡಿಗ್ರಿ ಸೆಲ್ಸಿಯಸ್. ಆದ್ರೆ ಈಗಾಗಲೇ ರಾಜಸ್ಥಾನದಲ್ಲಿ ತಾಪಮಾನ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು ಸುಮಾರು 50 ಡಿಗ್ರಿ ತಲುಪ್ತಾ ಇರ್ತಕ್ಕಂಥ ಸಾಧ್ಯತೆ ಇರ್ತದೆ. ನೋಡಿ, ಬಲೋತ್ರ ಅಂತಕ್ಕಂಥ ಜಿಲ್ಲೆಯಲ್ಲಿ ಒಬ್ರು ಸಾವನ್ನಪ್ಪಿದ್ದಾರೆ. ಇವಾಗ 47ರಿಂದ 48 ಡಿಗ್ರಿ ಸೆಲ್ಸಿಯಸ್ ಇತ್ತು. ಈಗಾಗಲೇ ದೆಹಲಿಯ ದಾಖಲೆಯನ್ನ ಇದು ಏನ್ ಮಾಡ್ತು, ಮುರಿದು 48 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆ ಆಗ್ತಕ್ಕಂಥದ್ದು. ಮೇ 21, 25 ಮತ್ತು 26 ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಬಿಸಿಲಿನ ತಾಪ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದ್ದು 49ರಿಂದ 50 ಡಿಗ್ರಿ ತಾಪಮಾನ ದಾಖಲಾಗಬಹುದು ಅಂತೇಳಿ ಏನ್ ಮಾಡಿದ್ದಾರೆ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಓಕೆನಾ ನೋಡಿ, ಕಟ್ಟಡ ನಿರ್ಮಾಣ ಕಾರ್ಮಿಕರು ಸಹ ಒಬ್ರು ಮೃತಪಟ್ಟಿದ್ದಾರೆ. ಈ ರೀತಿ ಬಿಸಿಲಿನ ಜಲ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾವು ಮರಗಳನ್ನ ಕಡಿತಾ ಇದೀವಿ ಅಂತ ಅರ್ಥ. ದಯವಿಟ್ಟು ಸಸಿಗಳನ್ನ ನೆಡಿ, ಆ ಮರಗಳನ್ನ ಬೆಳೆಸಿ. ನಾವು ಕಾಡನ್ನ ನಾಶ ಮಾಡೋದ್ರಿಂದ, ನಾವು ನಗರೀಕರಣ ಮಾಡೋದ್ರಿಂದ ಇವತ್ತು ಏನ್ ದುಬೈಲಾಯ್ತು, ಇವತ್ತು ನೋಡಿರಲ್ಲ ದುಬೈಲಿ ಎಷ್ಟು ಮಳೆ ಹೋಯ್ತು. 2 ವರ್ಷ ಮಳೆ ಉಯ್ಯೋ ಮಳೆ ಬರೀ ಒಂದು ರಾತ್ರಿಗೆ ಉಯ್ದಿದೆ ಅಲ್ಲಿ. ಈ ತರ ಆದ್ರೆ ಯಾರು ಸಹ ನಾವು ನಮ್ಮ ಮುಂದಿನ ಪೀಳಿಗೆಗೆ, ನಾವಂತಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಿಜವಾಗ್ಲೂ ಅವರು ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ದಯವಿಟ್ಟು ಮರಗಳನ್ನ ನೆಡಿ, ಕಾಡನ್ನ ಸಂರಕ್ಷಣೆ ಮಾಡಿ. ಅದರಿಂದನೇ ಫಸ್ಟು ಈಗ ಒಂದು 10 ವರ್ಷದ ಹಿಂದೆ ಎಲ್ಲ ಕರೆಕ್ಟ್ ಆಗಿತ್ತು. ನಾನು ನೋಡಿದಾಗ 10-15 ವರ್ಷಗಳ ಹಿಂದೆ ಎಲ್ಲ ಕರೆಕ್ಟ್ ಆಗಿತ್ತು. ಕಾಲಕ್ಕೆ ಮಳೆ ಆಗ್ತಿತ್ತು, ಬೆಳೆ ಆಗ್ತಿತ್ತು, ಬರ ಅವಾಗ್ಲೂ ಬರ್ತಿತ್ತು. ಆದ್ರೆ ಕಾಲಕ್ಕೆ ಮಳೆ, ಬೆಳೆ ಹಾಗೂ ಬಿಸಿಲು ಇಷ್ಟೊಂದು ಬಿಸಿಲು ಇರ್ತಿರ್ಲಿಲ್ಲ.
ಆ ಬಿಸಿಲು ಎಷ್ಟಿರ್ಬೇಕು ಅಷ್ಟೇ ಇರ್ತಾ ಇತ್ತು. ಬೇಸಿಗೆಯಿಂದ ಆ ಬೇಸಿಗೆ ಎಷ್ಟಿರ್ಬೇಕು ಅಷ್ಟೇ ಇರ್ತಾ ಇತ್ತು, ಮಳೆಗಾಲ ಎಷ್ಟಿರ್ಬೇಕು ಅಷ್ಟೇ ಇತ್ತು, ಚಳಿಗಾಲ ಎಷ್ಟಿರ್ಬೇಕು ಅಷ್ಟೇ ಇರ್ತಿತ್ತು. ಇವಾಗ ಜನವರಿ ತಿಂಗಳು ಚಳಿಗಾಲ ಅಂತ ಇರ್ತೀವಿ, ಆದ್ರೆ ಚಳಿಗಾಲ ಅನ್ನೋದೇ ಇರೋದಿಲ್ಲ, ಮಳೆ ಉಳಿತದೆ ಅವಾಗ. ಅದು ಮಳೆ ಕಾಲನೇ ಇಲ್ಲ. ಮಳೆಗಾಲದಲ್ಲಿ ಮಳೆ ಉಳಿಯೋದಿಲ್ಲ, ಮಳೆಗಾಲ ಇಲ್ಲದೆ ಇರೋ ಸಮಯದಲ್ಲಿ ಚಳಿಗಾಲದಲ್ಲಿ ಮಳೆ ಆಗ್ತಾ ಇದೆ. ಈಗ ಚಳಿಗಾಲದಲ್ಲಿ ಮಳೆ ಆಗ್ತಾ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇವತ್ತು ಮಳೆ ಆಗ್ತಾ ಇರ್ತಕ್ಕಂಥದ್ದು, ಚಂಡಮಾರುತ ಬೀಸ್ತಾ ಇರ್ತಕ್ಕಂಥದ್ದು. ಆದ್ರೆ ಉತ್ತರ ಭಾರತದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಇರ್ತಕ್ಕಂಥ. ಇವೆಲ್ಲ ಏನಕ್ಕೆ ಅಂದ್ರೆ ನಾವು ಮರಗಳನ್ನ ಕಡಿಯೋದ್ರಿಂದ. ಅದರಿಂದ ದಯವಿಟ್ಟು ಆಲ್ಮೋಸ್ಟ್ ಮರಗಳನ್ನ ಬೆಳೆಸಿ ಕಾಡನ್ನ ಸಂರಕ್ಷಣೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಭಾರತದ ಅತ್ಯಂತ ಉಷ್ಣತೆ ಹೊಂದಿರುವ ಬಾರ್ಮರ್ ಜಿಲ್ಲೆಯಲ್ಲಿ 48 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏನಾಗಿದೆ ದಾಖಲಾಗಿರ್ತಕ್ಕಂಥದ್ದು. ಜೈಪುರದಲ್ಲಿ ಬುಧವಾರ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು, ಬಿಸಿಲಿನ ಜಗಕ್ಕೆ ಜನರು ಹೊರಗಡೆನೆ ಬರ್ತಾ ಇಲ್ಲ. ರಸ್ತೆಗಳಲ್ಲಿ ಸಿಗ್ನಲ್ಗಳಲ್ಲಿ ವಾಹನ ಸವಾರರು ಬಿಸಿಲು ಸೊಗದಲ್ಲಿ ಜಿಲ್ಲಾಡಳಿತವು ಹಸಿರು ಪರದೆಯನ್ನ ಅಳವಡಿಸಿರ್ತಕ್ಕಂಥದ್ದು. ಸಿಗ್ನಲ್ಗಳಲ್ಲಿ ಅಂದ್ರೆ ಈಗ ಇಲ್ಲಿ ಒಂದು ಸರ್ಕಲ್ ಸಿಗ್ನಲ್ ಇರುತ್ತೆ, ಇಲ್ಲಿ ಈ ಸಿಗ್ನಲ್ ಅಲ್ಲಿ ಏನ್ ಮಾಡ್ತಾರೆ ಜನರು, ಇಲ್ಲಿ ನಿಂತ್ಕೋತಾರೆ. ಈಗ ಸಿಗ್ನಲ್ ಬೇಕು ಅಂತ ನಿಂತ್ಕೋತಾರೆ. ನೆಕ್ಸ್ಟ್ ಅವರ ಸಮಯ ಬಂದಾಗ ಹೊರಡ್ತಾರೆ. ಈ ಹೊರಟಾಗ ಬಿಸಿಲಿನ ಜಲ ಅವ್ರಿಗೆ ತಾಕ್ಬಾರ್ದು ಅಂತ ಹಸಿರು ಪರದೆಯನ್ನ ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಏನ್ ಮಾಡಿದೆ ಅಳವಡಿಸಿರ್ತಕ್ಕಂಥದ್ದು. ಅದೇ ರೀತಿ IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಸಾಧನೆ ಮಾಡಿದ ಮೊದಲು IPL ನಲ್ಲಿ ಸಾಧನೆ ಮಾಡಿದಂತಹ ಮೊದಲೀಗ IPL ನಲ್ಲಿ ಸಾಧನೆ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಇವಾಗ ಏನ್ ನಡೀತಾ ಇದೆ IPL ನಲ್ಲಿ ಸಾಧನೆ ಮಾಡಿದಂತಹ ಮೊದಲಿಗ ಯಾರು? ವಿರಾಟ್ ಕೊಹ್ಲಿ. ಹೊಸ ಮೈಲಿಗಲ್ಲು 8,000 ರನ್ IPL ನಲ್ಲಿ ಈ ಸಾಧನೆ ಮಾಡಿದಂತಹ ಮೊದಲಿಗ. ನೋಡಿ, ರನ್ ಮೆಷಿನ್ ಖ್ಯಾತಿಯ ಸ್ಟಾರ್ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರು ಮತ್ತೊಂದು ಮೈಲಿಗಲ್ಲು ಸಾಧಿಸಿದ್ದಾರೆ. ಅವರು IPL ಇತಿಹಾಸದಲ್ಲಿ 8,000 ರನ್ ಪೂರ್ಣಗೊಳಿಸಿದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥದ್ದು. ಬುಧವಾರ ರಾಜಸ್ಥಾನ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ 29 ರನ್ ಗಳಿಸಿದ ಕೊಹ್ಲಿ ಮಹತ್ವದ ಮೈಲಿಗಲ್ಲನ್ನ ಗೆಲ್ಲುತ್ತಾರೆ. ಇದುವರೆಗೂ ಕೊಹ್ಲಿ 252 ಪಂದ್ಯಗಳನ್ನ ಆಡಿದ್ದು 8 ಶತಕ ಹಾಗೂ 55 ಅರ್ಧ ಶತಕ ಸಿಡಿಸಿದ್ದಾರೆ. ಓಕೆ, ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಶಿಖರ್ ಧವನ್ 2ನೇ ಸ್ಥಾನದಲ್ಲಿದ್ದಾರೆ. ಪಂಜಾಬ್ ಕಿಂಗ್ಸ್ ಪರ ಆಡುತ್ತಿರುವ ಧವನ್ 222 ಪಂದ್ಯಗಳಲ್ಲಿ 6,769 ರನ್ ಗಳಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಮಾಜಿ ನಾಯಕ ರೋಹಿತ್ 6,628, ಡೆಲ್ಲಿ ತಂಡದ ಡೇವಿಡ್ ವಾರ್ನರ್ 6,565 ಹಾಗೂ ಸುರೇಶ್ ರೈನಾ 5,528 ನಂತರದ ಸ್ಥಾನಗಳಲ್ಲಿ ಇರ್ತಕ್ಕಂಥದ್ದು. IPL ನಲ್ಲಿ ಕೊಹ್ಲಿ ಸಾಧನೆಯಷ್ಟು 8,004 ರನ್ ಅನ್ನ ಗಳಿಸಿರ್ತಕ್ಕಂಥದ್ದು. ಈ ಬಾರಿ ಪ್ರಶ್ನೆ ಏನಾದ್ರು ಬಂದರೆ IPL ನಲ್ಲಿ 8,000 ರನ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಯಾರು, ಮೊದಲ ಆಟಗಾರ ಯಾರು ಅಂತ ಏನಾದ್ರು, ಕ್ರಿಕೆಟಿಗ ಯಾರು ಅಂತ ಏನಾದ್ರು ಕೇಳಿದ್ರೆ ಅದು ವಿರಾಟ್ ಕೊಹ್ಲಿ ಅವರು. ಓಕೆ, ನೋಡಿ ಬೆಸ್ಟ್ ನ್ಯೂಸ್ ಇವತ್ತು, ಸೂಪರ್ ನ್ಯೂಸ್ ಇದೆ. ಎರಡು ಕಾಲು ಒಂದು ಕೈ ಇಲ್ಲದ ಗೋವಾ ಯುವಕ ಎವರೆಸ್ಟ್ ಬೇಸ್ಕಾಲ್ಕೇರಿ ದಾಖಲೆ. 17,598 ಅಡಿ ಎತ್ತರದ ಎವರೆಸ್ಟ್ ಬೇಸ್ಗೆ ವಿಶ್ವದಲ್ಲೇ ಮೊದಲಿಗನ ಹಿರಿಮೆ. 3 ವಿಧದ ಅಂಗವೈಕಲ್ಯವಿದ್ದರೂ ಗೋವಾ ಮೂಲದ 30 ವರ್ಷದ ಟಿಂಕೇಶ್ ಕೌಶಿಕ್ ಎನ್ನುವ ವ್ಯಕ್ತಿ ಸಮುದ್ರ ಮಟ್ಟದಿಂದ 17,588 ಅಡಿ ಎತ್ತರದ ನಲ್ಲಿರುವ ಮೌಂಟ್ ಎವರೆಸ್ಟ್ ಅನ್ನ ಬೇಸ್ ಕ್ಯಾಂಪ್ ತಲುಪಿದ್ದಾರೆ. ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಟ್ರಿಪಲ್ ಅಂಗೈಕ ವ್ಯಕ್ತಿ. ಕೌಶಿಕ್ ಅವರು 9 ವರ್ಷದವರಿದ್ದಾಗ ವಿದ್ಯುತ್ ಅವಘಡದಲ್ಲಿ ಕೈಕಾಲು ಮತ್ತು ಮಂಡಿ ಕಳೆದುಕೊಂಡಿದ್ದರು. ಬಳಿಕ ಕೃತಕಗಳನ್ನು ಬಳಸುತ್ತಿದ್ದಾರೆ. ಇದೇ ಗೋವಾದಲ್ಲಿ ಫಿಟ್ನೆಸ್ ಕೋಚ್ ಕೂಡ ನೀಡುತ್ತೆ. ನಮ್ಗೆ 2 ಕೈ 2 ಕಾಲಿದ್ರು ಒಂದು ನಮ್ಮ ರೂಮ್ನ ಮೆಟ್ಲನ್ನೇ ನಮ್ಗೆ ಗೊತ್ತಾಗಲ್ಲ. ಇಲ್ಲ ಒಂದ್ ಕಡೆ ರೂಮ್ ಮಾಡಿರ್ತೀವಿ, ಮಾಡಿ ಮೇಲೆ ಇರ್ತದೆ, ಇವು ರೂಮ್ ಹತ್ತಕ್ಕೆ ನಮ್ಗೆ ಆಗಲ್ಲ ಅನ್ನೋರು ದಯವಿಟ್ಟು ಈ ನ್ಯೂಸ್ಗಳನ್ನ ಓದಿ ನೋಡಿ. 2 ಕಾಲಿಲ್ಲ ಅವ್ರಿಗೆ, ಟ್ರಿಪಲ್ ಅಂಗವಿಕಲ. ನೋಡಿ, ನಾನು ಅವಾಗ ವಿಶ್ವದ ಮೊದಲ ಸಾಧನೆಯನ್ನು ಮಾಡಿದಂತಹ ಟ್ರಿಪಲ್ ಅಂಗವಿಕಲ ವ್ಯಕ್ತಿಗಳು ಹೇಳಿದ 2 ಕಾಲಿಲ್ಲದವರು ಹೇಳಿದ. ಆದ್ರೆ ಈ ವ್ಯಕ್ತಿಗೆ 2 ಕಾಲಿಲ್ಲ, 1 ಕೈ ಇಲ್ಲ. 2 ಕಾಲು ಇಲ್ಲದೆ 1 ಕೈ ಇಲ್ಲದೆ ಯಾವ ತರ ನೋಡಿ ಹೇಗೆ ಮಾಡಿದಾರೆ. 9 ವರ್ಷದವರಿದ್ದಾಗಲೇ, ಈಗಲ್ಲ 9 ವರ್ಷದವರಿದ್ದಾಗಲೇ ಅವರು ಒಂದು ವಿದ್ಯುತ್ ಅವಘಡದಲ್ಲಿ ಮಂಡಿಯನ್ನ ಕಳ್ಕೊಳ್ತಾರೆ. ಕೃತಕ ಅಂಗಗಳನ್ನ ಬಳಸ್ಕೊಂಡು ಇವತ್ತು ಮೌಂಟ್ ಎವರೆಸ್ಟ್ ಅನ್ನ
ಏರಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದಂತಹ ಮಾತಲ್ಲ. ಈ ಬಾರಿ ಒಳ್ಳೆ ಎಷ್ಟು ಜನ ಈ ರೀತಿ ಮೌಂಟ್ ಎವರೆಸ್ಟ್ ಅನ್ನ ಏರ್ತಾ ಇದಾರೆ ಅಂದ್ರೆ ತುಂಬಾ ಜನ. ಅವರೆಲ್ಲ ನಮ್ಗೆ ಏನಂದ್ರೆ ನಾವು ಮೌಂಟ್ ಎವರೆಸ್ಟ್ ಏರ್ಬೇಕು, ಅವರನ್ನ ಆದರ್ಶವಾಗಿ ಇಟ್ಕೋಬೇಕು ನಾವು. ಅವರು 2 ಕಾಲು 1 ಕೈ ಇಲ್ಲದೆ ಹೋದ್ರು ಅವ್ರು ಆ ಸಾಧನೆಯನ್ನ ಮಾಡಿದಾರೆ ಅಂದ್ರೆ ನಾವು ಏನಾದ್ರೂ ಒಂದು ಚಿಕ್ಕ ಸಾಧನೆಯನ್ನ ಮಾಡ್ಬೋದು, ಖಂಡಿತವಾಗಿಯೂ ಮಾಡ್ಬೋದು. ಆದ್ರೆ ಆ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಮೊದಲನೇದಾಗಿ. ಈಗ ನಾನು ತರಗತಿಯನ್ನ ಮಾಡ್ತೀನಿ, ಡೈಲಿ ತರಗತಿಯನ್ನ ಮಾಡ್ತೀನಿ. ಅಯ್ಯೋ ತರಗತಿಯನ್ನ ನೋಡೋರಿಲ್ಲ, ಅದಿಲ್ಲ, ಅದೆಲ್ಲ ನಮಗ್ ಬೇಡ. ನಾನು ತರಗತಿಯನ್ನ ಮಾಡ್ತೀನಿ, ಎಲ್ಲೋ ಒಂದ್ ಕಡೆ ನಾನು ತಲುಪ್ತೀನಿ. ನಾನು ಮಾಡಿದ್ರೆ ಎಲ್ಲ ನಾವು ಟ್ರೈ ಮಾಡ್ತಾನೆ ಇರ್ಬೇಕು. ಅದು ಒಂದಿನ ಎಲ್ಲಾರು ಒಂದ್ ಕಡೆ ಸಕ್ಸಸ್ ಅನ್ನ ಕೊಡ್ತದೆ. ಆದ್ರೆ ನಾನು ಏನೂ ಮಾಡದೆ ನಮ್ಗೆ ಸಕ್ಸಸ್ ಬೇಕು ಅಂದ್ರೆ ಸಿಗೋದಿಲ್ಲ. ಆದ್ರಿಂದ ಸಕ್ಸಸ್ ಅನ್ನೋದು ಬೇಕು ಅಂದ್ರೆ ನಾವು ಮೊದಲು ಪ್ರಯತ್ನವನ್ನ ಮಾಡಬೇಕು, ಪ್ರಯತ್ನ ಪಡಬೇಕು. ಪ್ರಯತ್ನದಲ್ಲಿ ಫಲವಿದೆ, ಅದಕ್ಕೆ ಹೇಳಿದ್ರು ಪ್ರಯತ್ನದಲ್ಲಿ ಫಲವಿದೆ. ಪ್ರಯತ್ನ ಮಾಡಿದ್ರೆ ಫಲ ಸಿಗೋದು. ನಾವು ಪ್ರಯತ್ನವನ್ನೇ ಮಾಡದೆ ಫಲ ಬೇಕು ಅಂದ್ರೆ ಸಿಗಲ್ಲ. ಆದ್ರಿಂದ ಪ್ರಯತ್ನವನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ನೀವು ಪ್ರಯತ್ನ ಮಾಡದೆ ನನಗೆ ಫಲ ಸಿಕ್ಕಿಲ್ಲ ಅಂದ್ರೆ ಅದು ತಪ್ಪು, ಇದು ನಿಮ್ಮ ದಡ್ಡತನ. ಆದರೆ ಪ್ರಯತ್ನ ಮಾಡಿ ಫಲ ಸಿಗಲಿಲ್ಲ ಅಂದ್ರೆ ಅವಾಗ ಮತ್ತೊಮ್ಮೆ ಪ್ರಯತ್ನಿಸಿ, ಅವಮಾನ ಇಲ್ಲ. ಓಕೆ, ಮತ್ತೊಮ್ಮೆ ಪ್ರಯತ್ನಿಸಿ. ನೋಡಿ, ಈ ವ್ಯಕ್ತಿ 2 ಕಾಲಿಲ್ಲ 1 ಕೈಇಲ್ಲ, ಆದ್ರೂ ಸಹ ಈ ವ್ಯಕ್ತಿ ನಾನು ಮಾಡ್ತೀನಿ ಅಂತ ಒಂದು ಛಲ ಇದೆ. ಅವರು ಇದೆಲ್ಲ ಇದ್ರು, ಅವರು ಒಬ್ರು ಫಿಟ್ನೆಸ್ ಕೋಚ್, ಒಬ್ರು ಟ್ರೈನರ್, ಜಿಮ್ ಟ್ರೈನರ್. ನೀವು ಇವತ್ತೇನು ಜಿಮ್ ಅಂತೀರಿ, ಜಿಮ್ ಟ್ರೈನರ್ ಅವರು ಇವತ್ತು, ಫಿಟ್ನೆಸ್ ಕೋಚರ್ ಇವತ್ತು. ಅವ್ರು ಜಿಮ್ಗಾಗಿದ್ದಾರೆ ಎಲ್ಲೂ ಗೊತ್ತಿಲ್ಲ, ಬಟ್ ಫಿಟ್ನೆಸ್ ಅನ್ಸುತ್ತೆ. ನಾನು ಜಿಮ್ ಅನ್ನೋಂಥ ಪದವನ್ನು ಯೂಸ್ ಮಾಡಿದ್ದೀನಿ ಇವತ್ತು. ಅವರೊಂದು ಫಿಟ್ನೆಸ್ ಕೋಚರ್ ಇವತ್ತು. ಓಕೆನಾ? ನೋಡಿ, ವ್ಯಕ್ತಿಯನ್ನು ಆದರ್ಶವಾಗಿ ತಗೊಳ್ಳಿ. ಅದೇ ರೀತಿ ಎವರೆಸ್ಟ್ ಏರಿದ 16ರ ಕೌಮ್ಯ ದಾಖಲೆ ನೋಡಿ. ಜಮ್ಶೆಡ್ಪುರ ಸಾಧಿಸಬೇಕೆಂಬ ಛಲವಿದ್ದರೆ ವಯಸ್ಸು ಒಡ್ಡೆಯಾಗೊಳ್ಳೆ ಎಂಬ ಮಾತಿಗೆ ನಿದರ್ಶನ. 16ರ ಬಾಲಕಿ ಕಾಮ್ಯ ಕಾರ್ತಿಕೇಯನ್ ಮೇ 20ರಂದು ವಿಶ್ವದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನು 8848 ಮೀಟರ್ ಇರುವ ಮೂಲಕ ವಿಶ್ವದ 2ನೇ ಕಿರಿಯ ಹಾಗೂ ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬತಕ್ಕಂತಹ ಒಂದು ಕೀರ್ತಿಗೆ ಪಾತ್ರರಾಗಿರುತ್ತದೆ. ಭಾರತೀಯ ನೌಕಾಸೇನೆಯ ಕಮಾಂಡರ್ ಆಗಿರುವ ಎಸ್ ಕಾರ್ತಿಕೇಯನ್ ಅವರ ಪುತ್ರಿಯಾಗಿರುವ ಈಕೆ ಪ್ರಸ್ತುತ ಮುಂಬೈನ ನೇವಿ ಮಕ್ಕಳ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ. ತಮ್ಮ 7ನೇ ವಯಸ್ಸಿನಿಂದ ಪರ್ವತಾರೋಹಣದ ಪ್ರಯಾಣ ಆರಂಭಿಸಿದ್ದಾರೆ. ನೋಡಿ, ಹಾಗೆ ಈ ಹುಡುಗಿ ಓಕೆನಾ, ಹುಡುಗಿ ಯಾರು? ಕಾಮ್ಯ ಕಾರ್ತಿಕೇಯನ್ ಅಂತಕ್ಕಂತಹ ಒಂದು ಹುಡುಗಿ. ನಾನು ಈಗ ತಾನೇ ಹೇಳಿದೆ ಪ್ರಯತ್ನದಲ್ಲಿ ಫಲವಿದೆ ಅಂತೇಳಿ, ಜಸ್ಟ್ ಈಗ ತಾನೇ ವರ್ಡನ್ನು ಯೂಸ್ ಮಾಡಿದೆ. ಏನಕ್ಕೆ ಅಂದ್ರೆ ಈಗ ಈ ವ್ಯಕ್ತಿ ಏನ್ ಮಾಡಿದ್ರು, ವಿಶ್ವದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಏರಿದ್ರು. ವಿಶ್ವದ 2ನೇ ಕಿರಿಯ ಹಾಗೂ ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ ಮೌಂಟ್ ಎವರೆಸ್ಟ್. ಅಂದ್ರೆ ವಿಶ್ವಕ್ಕೆ ಸೆಕೆಂಡ್, ಭಾರತಕ್ಕೆ ಫಸ್ಟ್. ಅತ್ಯಂತ 16 ವಯಸ್ಸವ್ರು ಇದುವರೆಗೂ ಯಾರು ಏರಿಲ್ಲ. ಆದ್ರೆ ಇವು ಏನ್ ಮಾಡೋದು ಅಂದ್ರೆ ತನ್ನ 7ನೇ ವಯಸ್ಸಿಗೆ ಪ್ರಾರಂಭವನ್ನ ಮಾಡ್ತಾರೆ. ನಾನು ಮೌಂಟ್ ಎವರೆಸ್ಟ್ ಅನ್ನು ಏರ್ಬೇಕು 7ನೇ ವಯಸ್ಸಿಗೆ. ಆ 7ನೇ ವಯಸ್ಸಿಗೆ ನಾವ್ ಏನ್ ಆಗ್ಬೇಕು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವಾಗ 2ನೇ ಕ್ಲಾಸ್ ನಾನು. ಆ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಲ್ಲಿ ಇದ್ದೆ ಅನ್ಸುತ್ತೆ. ಆ 7ನೇ ವಯಸ್ಸಲ್ಲಿ ನಮ್ಗೆ ನೀನ್ ಏನ್ ಆಗ್ಬೇಕು ಅಂತ ಕೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ. ಆದ್ರೆ ಈ ಬಾಲಕಿ 7ನೇ ವಯಸ್ಸಿಗೆ ನಾನು ಮೌಂಟ್ ಎವರೆಸ್ಟ್ ಅನ್ನ ಏರ್ಬೇಕು ಅಂತ ಕನಸನ್ನ ಕಾಣ್ತಾಳೆ. ಅವಳು ಕನಸನ್ನ ಕಾಣಿ ಕೂತ್ಕೊಳ್ಳೋದಿಲ್ಲ, ಆ ಪಯಣವನ್ನ ಆರಂಭ ಮಾಡ್ತಾಳೆ. ನಾನು ಮೌಂಟ್ ಎವರೆಸ್ಟ್ ಅನ್ನ ಏರ್ಬೇಕಾದ್ರೆ ಏನೇನು ನಾನು ಯಾವ ರೀತಿ ನಾನು ಸ್ಟ್ರಾಂಗ್ ಆಗ್ಬೇಕಂತ ಹೇಳಿ ಯೋಚನೆಯನ್ನ ಮಾಡ್ತಾಳೆ. ಆ ಯೋಚನೆಯನ್ನ ಮಾಡಿ 7ನೇ ವರ್ಷಕ್ಕೆ ಪ್ರಾರಂಭ ಮಾಡ್ತಾಳೆ. ಸುಮಾರು 9 ವರ್ಷ, 8, 9, 10, 11, 12, 13, 14, 15, 9 ವರ್ಷ, ಸುಮಾರು 9 ವರ್ಷ ಈಕೆ ಅಲ್ಲಿಂದ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. 9 ವರ್ಷಗಳ ಅವಧಿಯಲ್ಲಿ ಈ ತರ ಪ್ರಯತ್ನ. ಇಲ್ಲಿಗೆ ಮೌಂಟ್ ಎವರೆಸ್ಟ್ ಅನ್ನ ಏರ್ಲಿಕ್ಕೆ ನಾನು ಯಾವ ರೀತಿ ಇರಬೇಕು, ನಾನು ಯಾವ ರೀತಿ ಸದೃಢವಾಗಿರ್ಬೇಕು, ನಾನು ಅಲ್ಲಿಗೆ ಹೋಗೋದ್ರೆ ಏನೇನು ಕ್ರಮವನ್ನ ಮಾಡಬೇಕು, ನಾನು ಯಾವ ರೀತಿ ಫಿಟ್ನೆಸ್ ಆಗಿರ್ಬೇಕು, ಈ ರೀತಿಯಾದಂತಹ ಕೆಲವೊಂದು ಪ್ರಯತ್ನವನ್ನ ಮಾಡಿ ಕೆಲವೊಂದು ಅಭ್ಯಾಸಗಳನ್ನ ರೂಢಿಸಿಕೊಳ್ಳೋದ್ರಿಂದ ಈಕೆ 7 ವರ್ಷದಲ್ಲಿ ಕಂಡ ಕನಸು 16ನೇ ವರ್ಷಕ್ಕೆ ಖಂಡಿತವಾಗಿಯೂ ಪೂರೈಸಿತು. 16ರ ಬಾಲಕಿ, ಜಸ್ಟ್ 16 years old. ಜಸ್ಟ್ ಐ ಥಿಂಕ್ ಇದು SSLC. ಈ SSLCಯ ಬಾಲಕಿ
ಮೌಂಟ್ ಎವರೆಸ್ಟ್ ಅನ್ನ ಹೇಳೋದು ಅಂದ್ರೆ ಅವಳು 7ನೇ ವರ್ಷದಲ್ಲೇ ಕನಸನ್ನ ಕಂಡು ಅಲ್ಲಿಂದ ಹಲವಾರು ಪ್ರಯತ್ನಗಳನ್ನ ಮಾಡಿ ಇಂದು ಮೌಂಟ್ ಎವರೆಸ್ಟ್ ಅನ್ನ ಏರಿ ಇವತ್ತು ಭಾರತದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಒಂದು ಕೀರ್ತಿಗೆ ಇವರು ಶಿ ವಾಸ್ ಕ್ರಿಯೇಟೆಡ್ ದ ಹಿಸ್ಟ್ರಿ. ವೆರಿ ಸಿಂಪಲ್. ಶಿ ವಾಸ್ ಕ್ರಿಯೇಟೆಡ್ ದ ಹಿಸ್ಟ್ರಿ. ಈಕೆ ಹಿಸ್ಟ್ರಿಯನ್ನು ಕ್ರಿಯೇಟ್, ಅದಕ್ಕೆ ಇತಿಹಾಸವನ್ನ ಓದದವರು ಇತಿಹಾಸವನ್ನ ದಾಖಲಿಸಲಾರರು. ನಾವು ಇತಿಹಾಸವನ್ನ ಓದಿ ಇತಿಹಾಸವನ್ನ ನಿರ್ಮಾಣ ಮಾಡಬೇಕು. ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂತ ಇತಿಹಾಸವನ್ನ ಓದಬೇಕು. ಈ ವ್ಯಕ್ತಿಯು ಸಹ ಹಲವಾರು ಜನರ ಇತಿಹಾಸವನ್ನು ಓದಿಲ್ಲ. ಕಾಲಿಲ್ಲದವರು ಓದ್ತಿದ್ದಾರೆ, ಕೈ ಇಲ್ಲದವರು ಓದ್ತಿದ್ದಾರೆ. ನಾನು ಏನಕ್ಕೆ ಮಾಡಬಾರ್ದು? 7ನೇ ವರ್ಷದಲ್ಲಿ ಪ್ರಾರಂಭ ಮಾಡಲು ನಾನು ಮಾಡಬೇಕು ಅಂತ 16ನೇ ವಯಸ್ಸಿಗೆ ಇವರು ಮೌಂಟ್ ಎವರೆಸ್ಟ್ ಹೇಳಿರ್ತಕ್ಕಂಥದ್ದು. ಓಕೆ, ಯಾರು? ಕಾಮ್ಯ ಕಾರ್ತಿಕೇಯನ್ ಅಂತಕ್ಕಂತಹ ಬಾಲಕಿ. ನೋಡಿ, ಸಾಕು ನಾಯಿಗಳ ಸಂಗಾತಿಗಳ ಹುಡುಕಾಟಕ್ಕೆ ಅವಕಾಶ. ಸಾಕು ಪ್ರಾಣಿಗಳಿಗೂ ಮ್ಯಾಟ್ರಿಮನಿ ಪೋರ್ಟಲ್. ಎಷ್ಟು ಮನುಷ್ಯರು ಮಾತ್ರ ಇತ್ತು ಮ್ಯಾಟ್ರಿಮನಿ ಪೋರ್ಟಲ್, ಇವಾಗ ಸಾಕು ಪ್ರಾಣಿಗಳಿಗೂ ಸಹ ಬಂತು. ಸಾಕು ಪ್ರಾಣಿಗೆ ಸರಿಯಾದ ರೀತಿಯಲ್ಲಿ ಸಂಗಾತಿಯನ್ನು ಆರಿಸೋದು ಕೇರಳದಲ್ಲಿ ಇನ್ನು ಮುಂದೆ ಕಷ್ಟವಾದ ಕೆಲಸ ಆಗ್ಲಿಕ್ಕಿಲ್ಲ. ಓಕೆ, ಸಂಗಾತಿಯನ್ನ ಹುಡುಕಿ ಕೊಡುವಂತಕ್ಕಂಥ ಮ್ಯಾಟ್ರಿಮನಿ ಪೋರ್ಟಲ್ ಅನ್ನ ಈಗ ಕೇರಳದಲ್ಲಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಕೇರಳದ ಪಶುವೈದ್ಯಕೀಯ ಪ್ರಾಣಿ ವಿಜ್ಞಾನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಒಬ್ಬರ ಆಲೋಚನೆ ಪೋರ್ಟಲ್ ಆರಂಭಿಸ್ತಕ್ಕಂಥದ್ದು. ಓಕೆನಾ? ಪೋರ್ಟಲ್ ಆರಂಭಿಸುವುದು ವಿಶ್ವವಿದ್ಯಾಲಯ ಬೆಂಬಲ ಕೂಡ ಇದೆ. ವೆಟ್ IGO ಇನ್ನತಕ್ಕಂಥ ವಿಳಾಸ. ಈ ಪೋರ್ಟಲ್ ಸದ್ಯಕ್ಕೆ ಸಾಕು ನಾಯಿಗಳಿಗೆ ಮಾತ್ರ ಸಂಗಾತಿಗಳನ್ನ ಹುಡುಕ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಇರುತ್ತೆ ಬೆಕ್ಕುಗಳಿಗೆ ಸಂಗಾತಿಗಳನ್ನು ಒಳಗೊಂಡಿದೆ. ಆನ್ಲೈನ್ ಮೂಲಕ ಪಶುವೈದ್ಯಕೀಯ ಸಮಾಲೋಚನೆ ಸೇವೆಯನ್ನು ನೀಡಲಿದೆ ಎಂದು ಪೋರ್ಟಲ್ ರೂವಾರಿ ಅಭಿನ್ ಜಾನ್ ಎಂತಕ್ಕಂತಹ ಒಬ್ಬ ವ್ಯಕ್ತಿ ಪ್ರಜಾವಾಣಿಗೆ ತಿಳಿಸಿರ್ತಕ್ಕಂಥದ್ದು. ಜಾಯ್ ಅವರು ವೈದ್ಯಕೀಯ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಅವರು ಇಂಟರ್ನ್ಶಿಪ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಾವು ಆರಂಭಿಸಿದ ಸಾಕು ಪ್ರಾಣಿಗಳಿಗೆ ಸಂಗಾತಿ ಅರಸಲು ನೆರವಾದ ಪೋರ್ಟಲ್ ಆಗಿರಬಹುದು ಎಂದು ತಿಳಿಸಿದೆ. ಇತರ ರಾಜ್ಯಗಳಲ್ಲಿಯೂ ಇಂಥದೊಂದು ಪೋರ್ಟಲ್ ಇರಲಿಕ್ಕಿಲ್ಲ ಎಂದರು. ಓಕೆನಾ? ಏನು ಅಂದ್ರೆ ನೋಡಿ, ಸಾಕು ಪ್ರಾಣಿಗಳ ಮಾಲೀಕರು ವೆಟ್ IGO ಎಂದರೆ ಫೋಟೋ ವಿವರಗಳನ್ನು ನೋಂದಾಯಿಸಿ ತಮ್ಮ ಸಾಕು ಪ್ರಾಣಿಗಳ ಫೋಟೋ ವಿವರಗಳು ಸಲ್ಲಿಸುವ ಸದ್ಯತೆಯಲ್ಲಿ 50 ಸಾಕು ಪ್ರಾಣಿಗಳು ಇದರ ಬಗ್ಗೆ ಪ್ರಚಾರಿಸಿದ ಇನ್ನಷ್ಟು ಒಂದು ನಿರೀಕ್ಷೆಯನ್ನು ಜಾಯಿ ಹೊಂದಿದ್ದಾರೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಸಾಕು ಪ್ರಾಣಿಗಳಿಗೆ ಉತ್ತಮವಾದ ಸಂಗಾತಿಯನ್ನ ಏನಾದ್ರು ಹುಡುಕ್ಬೇಕು ಅಂದ್ರೆ, ಈಗ ಒಂದೊಂದು ಪ್ರಾಣಿಗಳು ಸಂಗಾತಿ ಇಲ್ಲದೆ ಇರೋಲ್ಲ. ಓಕೆನಾ? ಈಗ ಒಂದೊಂದು ನಾಯಿಗಳಿರ್ತದೆ, ಅದಕ್ಕೆ ಸಂಗಾತಿ ಇದ್ರೆ ಅದು ಬಹಳ ಉತ್ತಮವಾಗಿ ಆಕ್ಟಿವ್ ಆಗಿ ಇರುತ್ತೆ ಅಂತೇಳಿ ಒಂದು ಪ್ರಾಣಿಗಳಿಗೂ ಸಹ ನಾವು ಒಂದು ಇದನ್ನ ಕೊಡ್ಬೇಕು ನಾವು. ಯಾಕಂದ್ರೆ ನಾವು ಎಷ್ಟು ರೀತಿಯಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ನಮ್ಗೆ ಇದಿದೆ, ಅದೇ ರೀತಿ ಪ್ರಾಣಿಗಳಿಗೂ ಸಹ ಅದೇ ರೀತಿ ಸ್ವತಂತ್ರವಾಗಿ ಬದುಕೋತಕ್ಕಂತಹ ಒಂದು ಇದು ಇವತ್ತು ನಮ್ಮಲ್ಲಿ ಇರ್ತಕ್ಕ ನಮ್ಮ ಭಾರತದಲ್ಲಿ ನಮ್ಗೆ ಎಷ್ಟಕ್ಕಿದೆ ಪ್ರಾಣಿಗಳಿಗೂ ಸಹ ಅಷ್ಟಾಗಿದೆ. ಇವತ್ತು ಪ್ರಾಣಿಗಳನ್ನ ನಾವು ಏನು ಸಾಯಿಸ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವು ಕೂಡ ನಮ್ಮ ಜೊತೆ ಬದುಕುವ ಸ್ವಾತಂತ್ರ್ಯವನ್ನ ಪ್ರಾಣಿಗಳು ಸಹ. ಆದ್ದರಿಂದ ಪ್ರಾಣಿಗಳಿಗೂ ಸಹ ಸಂಗಾತಿಗಳು ಬೇಕು, ಯಾಕಂದ್ರೆ ಅದು ನೈಸರ್ಗಿಕ. ಆದ್ರಿಂದ ಈ ಒಂದು ರೀತಿಯಲ್ಲಿ ಸಾಕು ಪ್ರಾಣಿಗಳು ಸಹ ಒಂದು ಮ್ಯಾಟ್ರಿಮನಿ ಪೋರ್ಟಲ್ ಅನ್ನ ಕೇರಳ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಸ್ನೇಹಿತರ, ಈರುಳ್ಳಿ ಶೇಖರಣೆಗೆ ವಿಕಿರಣ ತಂತ್ರಜ್ಞಾನದ ಮೊರೆ. ಈರುಳ್ಳಿ ಶೇಖರಣೆಗೆ ವಿಕಿರಣ ತಂತ್ರಜ್ಞಾನ, ವಿಕಿರಣ ಅದರ ರೇಸ್, ವಿಕಿರಣ ಅದೇನು ರೇಸ್. ಓಕೆನಾ? ಎಲ್ಲಿ? ಬಾಬಾ ಪರಮಾಣು ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ BARC, ಬಾಬಾ ಪರಮಾಣು ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ವಿಕಿರಣ ತಂತ್ರಜ್ಞಾನದ ಮೂಲಕ ಪ್ರಸ್ತುತ ವರ್ಷದಲ್ಲಿ 1 ಲಕ್ಷ ಟನ್ನಷ್ಟು ಈರುಳ್ಳಿ ಕಾಪು ದಾಸ್ತಾನು ಮಾಡಲು ಕೇಂದ್ರ ನಿರ್ಧರಿಸುತ್ತದೆ. ದೀರ್ಘಕಾಲದವರೆಗೆ ಈರುಳ್ಳಿ ಶೇಖರಣೆ ಮಾಡಿದ್ರೆ ಅದು ಮೊಳಕೆಯನ್ನ ಹೊಡೆದುಬಿಡ್ತದೆ. ನಮ್ಮ ಮನೆಗಳೆಲ್ಲ ನಾವು ನೋಡ್ತಾ ಇರ್ತೀವಲ್ಲ, ಏನಾದ್ರೂ ನಾವು ಈರುಳ್ಳಿಯನ್ನು ಒಂದು ವಾರ 1 ವೀಕ್ ನಾವೇನಾದ್ರು ಯೂಸ್ ಮಾಡಿದ್ರೆ ಒಂದ್ ಕಡೆ ಇಟ್ಬಿಟ್ರು ಅಂದ್ರೆ ಅದರಲ್ಲಿ ಮೊಳಕೆ ಬಂದ್ಬಿಡುತ್ತೆ ಈರುಳ್ಳಿಯಲ್ಲಿ. ಆದ್ರಿಂದ ಇದರಿಂದ ನಷ್ಟನೇ ಜಾಸ್ತಿ. ಓಕೆನಾ? ಅವಾಗ ಆ ಉಯಿರಿನ ಒಳಗಡೆ ಬೇರೆಲ್ಲ ಬಿಡ್ತವೆ, ನೆಕ್ಸ್ಟ್ ಅದು ದಪ್ಪ ಆಗ್ತಾ ಇರ್ತದೆ. ಅದರಿಂದ ಇದರಿಂದ ನಷ್ಟ ಆಗತ್ತೆ. ಇದನ್ನ ತಪ್ಪಿಸ್ಲಿಕ್ಕೆ ಸರ್ಕಾರ ಇವಾಗ ಮುಂದಾಗಿ ತಂತ್ರಜ್ಞಾನದಡಿ ಇದನ್ನ ಸಂಸ್ಕರಣೆಯನ್ನ ಮಾಡಬೇಕು. ಆದ್ದರಿಂದ ಈ ವರ್ಷದಲ್ಲಿ ವಿಕಿರಣವನ್ನ ಬಳಸಿ ಅದನ್ನ ಸಂರಕ್ಷಣೆಯನ್ನ ಮಾಡತಕ್ಕಂತಹ ಒಂದು ತಂತ್ರಜ್ಞಾನವನ್ನ ಇವತ್ತು ವಾಣಿಜ್ಯ ಕೇಂದ್ರ ಸಚಿವಾಲಯ ಇವತ್ತು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಶೇಖರಣೆ ಸಮಸ್ಯೆ ಹಾಗೂ ಪೂರೈಕೆ ಕೊರತೆಯಿಂದಾಗಿ ಈರುಳ್ಳಿ ಬೆಲೆಯಲ್ಲಿ ಏರಿಳಿತ ಸಹಜ. ನೋಡಿದ್ದೀರಾ, ಒಂದೊಂದ್ಸರಿ ಈರುಳ್ಳಿ ಬೆಲೆ 1 kgಗೆ 300-400 ರೂಪಾಯಿವರೆಗೂ ಹೋಗ್ಬಿಡುತ್ತೆ.
₹400. ಅದೇ ಇನ್ನೊಂದು ಸಮಸ್ಯೆಯಲ್ಲಿ ₹100 7 kg 8 kg ಈ ತರ ಏರಿಳಿತ ಸಾಮಾನ್ಯ. ಹೀಗಾಗಿ ದೀರ್ಘಕಾಲದವರೆಗೆ ಕೆಡದಂತೆ ಇಡಲು ಶೇಖರಣೆ ಸಂದರ್ಭದಲ್ಲಿ ನಷ್ಟ ತಪ್ಪಿಸಲು ವಿಕಿರಣ ತಂತ್ರಜ್ಞಾನ ನೆರವಾಗ್ತಕ್ಕಂಥದ್ದು. ಅದೇ ರೀತಿ 50 ಶೈತ್ಯಾಗಾರಗಳನ್ನು ಗುರುತಿಸಲಾಗಿದೆ ಎಂದು ಸಚಿವಾಲಯದ ಕಾರ್ಯದರ್ಶಿ ನಿಧಿ ಖರೆ ಅವರು ಸುದ್ದಿ ಸಂಸ್ಥೆಗಳಿಗೆ ತಿಳಿಸಿರ್ತಕ್ಕಂಥದ್ದು. ಈರುಳ್ಳಿ ಶೇಖರಣೆಗೆ ವಿಕಿರಣ ತಂತ್ರಜ್ಞಾನ ಇತ್ತೀಚೆಗೆ ಯಾವ ಸಂಸ್ಥೆಯು ಈರುಳ್ಳಿ ಶೇಖರಣೆಗೆ ವಿಕಿರಣ ತಂತ್ರಜ್ಞಾನದ ಮೊರೆಯನ್ನು ಹೋಗಿದೆ ಅಂತೇಳಿ ಅದನ್ನು ಅಭಿವೃದ್ಧಿಪಡಿಸಿದ್ರಿಂದ ಬಾಬಾ ಪರಮಾಣು ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂಥ. ಉತ್ತರ ಕನ್ನಡದಲ್ಲಿವೆ ಅತಿ ಹೆಚ್ಚು ಸಿಂಗಳೀಕ. ಸಿಂಹಬಾಲದ ಮಂಗಗಳ ಸರ್ವೆ ಪಶ್ಚಿಮ ಘಟ್ಟಗಳ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಹಬಾಲದ ಮಂಗಗಳು ನಮ್ಮ ಕರ್ನಾಟಕದಲ್ಲಿ ಕಂಡುಬರತಕ್ಕಂಥದ್ದು ಎಂದು ಇತ್ತೀಚಿನ ಅರಣ್ಯ ಇಲಾಖೆ ವರದಿಯನ್ನು ಹೇಳಿದೆ. ಅದರಲ್ಲೂ ಉತ್ತರ ಕನ್ನಡ, ಶಿವಮೊಗ್ಗ ಸಿಂಗಳಿಕ ಸಂರಕ್ಷಿತ ಅಭಯಾರಣ್ಯದಲ್ಲಿ ಅತಿ ಹೆಚ್ಚು ವಿಶಿಷ್ಟ ಕೋತಿಗಳಿವೆ. ಸಾಕಷ್ಟು ಉತ್ತರಗಳ ಬಳಿಕ ಅವು ಸಂಖ್ಯೆ ಸ್ಥಿರವಾಗಿದೆ ಎಂದು ವರದಿಯಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಅಳಿವಿನಂಚಿರುವ ಸಿಂಗಳಿಕ ಕುರಿತು ಕೆನರಾ ಅರಣ್ಯ ವೃತ್ತ. ಕೆನರಾ ಅಂದ್ರೆ ನಮ್ಮ ಕರಾವಳಿ ಜಿಲ್ಲೆಗಳು. ಕೊಯಮತ್ತೂರಿನ ಸಲೀಂ ಅಲಿ ಪಕ್ಷಿ ಹಾಗೂ ಪ್ರಕೃತಿ ವಿಜ್ಞಾನ ಕೇಂದ್ರ 2022 ಡಿಸೆಂಬರ್ನಲ್ಲಿ ಕೆನರಾ ಹಾಗೂ ಶಿವಮೊಗ್ಗ ವೃತ್ತಗಳ ಸಾರ್ವಜನಿಕ ಸಂರಕ್ಷಣಾ ತಾಣದಲ್ಲಿ ಸಮೀಕ್ಷೆಯನ್ನು ನಡೆಸಿರ್ತಕ್ಕಂಥದ್ದು. 41 ಗುಂಪು 730 ಸಿಂಗಳಿಕೆಗಳಿವೆ ಎಂದು ಲೆಕ್ಕ ಹಾಕಲಾಗಿದೆ. 2000 ಇಸ್ವಿಯಲ್ಲಿ ನಡೆದ ಸಭೆಯಲ್ಲಿ ಅವುಗಳ ಸಂಖ್ಯೆ 650 ಅಷ್ಟೇ ಇತ್ತು. 2016ರಲ್ಲಿ 617 ಇತ್ತು. ಇಂದು ಅಂದಾಜು ಈ ಬಾರಿಯೂ 2 ವಲಯಗಳು ಸೇರಿಸಿ ಅಧ್ಯಯನ ನಡೆಸಲು ವ್ಯತ್ಯಾಸ ಕಂಡು ಬಂದಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದ್ದಾರೆ. ಸಂರಕ್ಷಿತ ವಲಯ ಸಿಂಹದಂತೆ ಮುಖದ ಸುತ್ತಲೂ ದಟ್ಟ ಕೂದಲು ಬಾಳ ಹೊಂದಿರತಕ್ಕಂಥ ವಿಶಿಷ್ಟ ಮಂಗಗಳು ಇವಾಗ ನೋಡಿ. ಈಗ ಸಿಂಹದಂತೆ ತಲೆ ಸುತ್ತು ಕೂದಲಿರ್ತಕ್ಕಂಥದ್ದು. ಇದು 6 ರಿಂದ 20 ಸಂಖ್ಯೆ ಗುಂಪುಗಳಿರುತ್ತದೆ. ಸುಮಾರು 10 kg ತೂಕ ಇರುವ ಇವು ಎತ್ತರದ ಮರಗಳ ಮೇಲೆ ಮಾತ್ರ ವಾಸಿಸುತ್ತವೆ. ಉಪ್ಪಾಗೆ, ಹಲಸು, ಇತರ ಕಾಡಿನ ಹಣ್ಣುಗಳು ಇವುಗಳ ಪ್ರಮುಖ ಆಹಾರ. ಅದರ ಪಶ್ಚಿಮಗಳ ಬಿಟ್ಟರೆ ವಿಶ್ವದಲ್ಲಿ ಬೇರೆಲ್ಲೂ ಇವುಗಳಿಲ್ಲ. ತಮಿಳುನಾಡಿನ ಅಣ್ಣಾಮಲೈ, ಕೇರಳ, ಉತ್ತರ ಕನ್ನಡ, ಶಿವಮೊಗ್ಗ, ಕುದುರೆಮುಖ, ಕೊಲ್ಲೂರು ಅರಣ್ಯಗಳನ್ನು ಮಾತ್ರ ಕಾಣುತ್ತವೆ. ಇತ್ತೀಚೆಗೆ ಅಧ್ಯಯನ ಪ್ರಕಾರ ಕೇರಳ, ತಮಿಳುನಾಡಲ್ಲೂ ಸಹ ಇವುಗಳ ಸಂಖ್ಯೆ ಕುಸಿದಿದ್ದು ಕರ್ನಾಟಕದ ಪಶ್ಚಿಮ ಘಟ್ಟವೇ ಇದರ ಆವಾಸ ಸ್ಥಾನವಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಸಲೀಂ ಅಲಿ ಸಂಸ್ಥೆಯ ಸಂಶೋಧನೆ ವಿಜ್ಞಾನಿ HN ಕುಮಾರ್ ಅವರು ಇವುಗಳ ಬಗ್ಗೆ 20 ವರ್ಷಗಳಿಂದ ಅಧ್ಯಯನ ಮಾಡ್ತಿದ್ದಾರೆ. 2008ರಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ವಿಜಯ ಮೋಹನ್ ರಾಜ್ ಅವರು ನೇತೃತ್ವ ಕುರಿತು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಿತು. ಅದೇ ರೀತಿ 2011ರಲ್ಲಿ ಹೊನ್ನಾವರ ಸಿಂಗಳೀಕ ಸಂರಕ್ಷಿತ ಅಭಯಾರಣ್ಯ ಎಂದು ಘೋಷಣೆಯನ್ನು ಮಾಡಲಾಗಿದೆ. ನಂತರ ಈ ವಾಕ್ಯದಲ್ಲಿ ಅವುಗಳ ಓಡಾಟಕ್ಕೆ ಏನೇನು ಬೇಕು ಅದರ ಕ್ರಮವನ್ನು ವಹಿಸುತ್ತಿದೆ. ಈ ಸಿಂಹಬಾಲದ ಕೋತಿಗಳು ವಿಶ್ವದಲ್ಲೇ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು. ತಮಿಳುನಾಡು, ಕೇರಳದಲ್ಲಿದ್ದು ಆದ್ರೆ ಈಗ ಅವುಗಳ ಸಂಖ್ಯೆ ಕುಸಿದಿದ್ದು ಕರ್ನಾಟಕದ ಪಶ್ಚಿಮ ಘಟ್ಟವೇ ಇದರ ಆವಾಸ ಸ್ಥಾನವಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಸುಮಾರು ಇದರ ಅಧ್ಯಯನ 20 ವರ್ಷದಿಂದ ನಡೀತಾನೆ ಇದೆ. ಯಾಕಂದ್ರೆ ಇವು ಅತಿ ಎತ್ತರದ ಮರಗಳಲ್ಲಿ ವಾಸವನ್ನ ಮಾಡ್ತವೆ. ಈ ನಮ್ಮ ನಾಡಿನಲ್ಲಿ ಬರ್ತಕ್ಕಂಥ ಕೋತಿಗಳು ಫಸ್ಟ್ ಕೋತಿಗಳು ಅಂದ್ರೆ ನಾವು ಕಾಡಿನಲ್ಲಿ ಮಾತ್ರ ನೋಡ್ತೀವಿ. ಇವಾಗ ನಾಡಿಗೂ ಬರ್ತಾವ ಕೋತಿಗಳು. ಇವತ್ತು ಸಿಟಿಗಳಲ್ಲಿ ಇರ್ತವೆ. ಇವತ್ತು ಮತ್ತೆ ಮೈಸೂರು ಸಿಟಿಗಳಲ್ಲಿ ಕೋತಿಗಳು ಬರ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಲ್ಲೋ ಒಂದ್ ಕಡೆ ಮಾಲ್ಗೆ ಹೋಗಿರ್ತೀವಿ. ಮಾಲ್ಗಳಲ್ಲಿ ಬಂದು ಕೂತಿರ್ತಾವು ಸುಮ್ಮನೆ ಮುಂದೆ ಮಾಲ್ಗಳಲ್ಲಿ. ಯಾಕಂದ್ರೆ ಅವ್ರಿಗೆ ಕಾಡಿಲ್ಲ. ಫಸ್ಟ್ ನಾವು ಎಲ್ಲೋ ಹೊಲಗಳಲ್ಲೋ ಎಲ್ಲೋ ಒಂದ್ ಕಡೆ ಇರ್ತಿದ್ವು. ಅವು ಎಲ್ಲೋ ಒಂದ್ ಕಡೆ ಜೀವನ ನೋಡ್ಕೊಂಡು ಹೋಗ್ಬಿಡ್ತಿದ್ವು ಅವು. ಆದ್ರೆ ಇವಾಗ ಕೋತಿಗಳು ಅಂದ್ರೆ ಸಾಮಾನ್ಯ ಆಗ್ಬಿಟ್ಟಿದೆ. ಆದ್ರಿಂದ ಏನನ್ನು ನಾವು ಮಾಡಬೇಕು ಈ ಇದಕ್ಕೆ ಅಡವಿನಂಚಿನಂತಹ ಪ್ರಾಣಿಗಳ ಸಂರಕ್ಷಣೆಯನ್ನ ಮಾಡಬೇಕು. ಯಾಕಂದ್ರೆ ಇವು ಆಲ್ಮೋಸ್ಟ್ ಹೈಟ್ ಆಗಿರೋ ಮರಗಳಲ್ಲೇ ವಾಸಿಸ್ತವೆ. ಕೆಲವು ಹಣ್ಣುಗಳನ್ನ ತಿಳ್ಕೊಂಡು ಜೀವನವನ್ನ ಮಾಡ್ತಕ್ಕಂತಹ ಈ ಸಿಂಗಳಿಕ ಅತಿ ಹೆಚ್ಚು ಉತ್ತರ ಕನ್ನಡದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆಲ್ಲೂ ವಿಶ್ವದಲ್ಲಿ ಬೇರೆಲ್ಲೂ ಕಾಣಿಸೋದಿಲ್ಲ. ಅದೇ ರೀತಿ 30 ಬಾರಿ ಎವರೆಸ್ಟ್ ಏರಿ ದಾಖಲೆ. ತನ್ನದೇ ರೆಕಾರ್ಡ್ ಮುರಿದ ನೇಪಾಳದ ಪರ್ವತಾರೋಹಿ ಕಾಮಿ ರಿಟಾ. ನೇಪಾಳದ ಹಿರಿಯ ಪರ್ವತಾರೋಹಿ ಕಾಮಿ ರಿಟಾ ಶೇರ್ಪಾ ವಿಶ್ವದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಅನ್ನು 30ನೇ ಬಾರಿ ಏರುವ ಮೂಲಕ ತಮ್ಮದೇ ಹಳೆ ದಾಖಲೆಯನ್ನು ಮುರಿದು ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಈಗ ನಾನು ಕಳೆದ ಒಂದು ಮೇ 14-15 ಕ್ಲಾಸ್ ಇರ್ಬೋದು ಕರೆಂಟ್ ಅಫೇರ್ಸ್. ಅದರಲ್ಲಿ ನಾನು ಹೇಳಿದೆ ಇವರು 29ನೇ ಬಾರಿ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ನ ಏರಿದಂತಹ ವ್ಯಕ್ತಿ ಅಂತ ನಾನು ಹೇಳಿದ್ದೆ. ಆದ್ರೆ ತನ್ನದೇ ದಾಖಲೆಯನ್ನ ಮುರಿದು ಇದು 30ನೇ ಬಾರಿಗೆ ಏನ್ ಮಾಡಿದ್ದಾರೆ, ಮೌಂಟ್ ಎವರೆಸ್ಟ್ ನ ಏರಿದ್ದಾರೆ. ಹಿರಿಯ ಪರ್ವತಾರೋಹಿ ಶೆರ್ಪಾ ಅವರು ಬುಧವಾರ ನೇಪಾಳದ ಕಾಲಮಾನ ಬೆಳಿಗ್ಗೆ 7:49 ಗಂಟೆಗೆ
8,849 ಮೀಟರ್ ಎತ್ತರವಿರುವ ಮೌಂಟ್ ಎವರೆಸ್ಟ್ ಅನ್ನ ಏರುವ ಮೂಲಕ ಕಳೆದ 9 ದಿನಗಳ ಹಿಂದಷ್ಟೇ 29 ಬಾರಿ ನಿರ್ಮಿಸಿದ್ದು ತಮ್ಮ ದಾಖಲೆಯನ್ನ ಮುರಿದಿದ್ದಾರೆ. ವಿಶ್ವದಲ್ಲಿ ಹೆಚ್ಚು ಬಾರಿ ಯಾರೂ ಸಹ ಶಿಖರೇರಿದೆ. ಈ ಮೂಲಕ ಶೆರ್ಪಾ ಅತಿ ಹೆಚ್ಚು ಬಾರಿ ಎವರೆಸ್ಟ್ ಏರಿದ ಜಗತ್ತಿನ ಏಕೈಕ ವ್ಯಕ್ತಿಯಾಗಿದ್ದಾರೆ ಎಂದು ಎಕ್ಸಿಪಿಡಿಷನ್ ಮಾನಿಟರಿಂಗ್ ಮತ್ತು ಫೆಸಿಲಿಟೇಷನ್ ಫೀಲ್ಡ್ ಆಫ್ ಆಫೀಸ್ ಮುಖ್ಯಸ್ಥ ಬಿಮಲ್ ಗೌತಮ್ ಖಚಿತಪಡಿಸಿರ್ತಕ್ಕಂಥ ಆಫೀಸ್. ಓಕೆನಾ. ಕಾಮಿ ರೀಟಾ ಅವರು ಮೌಂಟ್ ಎವರೆಸ್ಟ್ ಅಲ್ಲದೆ K2, ಚೋಯು, ಲೋತ್ಸೆ ಹಾಗೂ ಮನಾಲ್ಸು ಶಿಖರಗಳನ್ನು ಸಹ ಸರಾಗವಾಗಿ ಇರತಕ್ಕಂತಹ ತಮ್ಮ ಸಾಧನೆಯನ್ನು ವಿವರಿಸಿದ್ದಾರೆ. ಓಕೆನಾ. ನೇಪಾಳದ ಸೋಲುಕುಂಬಿನ ತೇಮ್ ಗ್ರಾಮದವರಾದ ಕಾಮಿ ರೀಟಾ ಅವರು 7 ಸಮಿಟ್ ಎಕ್ಸ್‌ಪ್ರೆಸ್ ಸಂಸ್ಥೆಯಲ್ಲಿ ಹಿರಿಯ ಮಾರ್ಗದರ್ಶಿಯಾಗಿ ಕೆಲಸವನ್ನ ಮಾಡಿದಾಗ ಇವರಿಗೆ 54 ವರ್ಷ. ಕಳೆದ 2 ದಶಕಗಳಿಂದ ಅಂದ್ರೆ 20 ವರ್ಷದಿಂದ ಪರ್ವತಗಳನ್ನು ಹತ್ತಲು ಪ್ರಾರಂಭವನ್ನು ಮಾಡಿದ ಮೌಂಟ್ ಎವರೆಸ್ಟ್ ಅನ್ನು 1992ರಲ್ಲಿ ಮೊದಲ ಬಾರಿಗೆ ಏರಿದ್ದು. ಅಂದಿನಿಂದ ಕಾಮಿ ರೀಟಾ ನಿರ್ಭಯವಾಗಿ ಹತ್ತಲು ಯಾತ್ರೆಗಳನ್ನು ಕೈಗೊಂಡಿದ್ದು ಇದುವರೆಗೂ 30 ಬಾರಿಯನ್ನು ಏರಿದ್ದಾರೆ. ಲಾಸ್ಟ್ ವೀಕ್ ಜಾಸ್ತಿ ಅಲ್ಲ, ಲಾಸ್ಟ್ ವೀಕ್ ಈಗ 10 ದಿನಗಳ ಹಿಂದೆ, ಇವತ್ತು 25 ಅಂದ್ರೆ 14 ಕೇವಲ 10 ದಿನಗಳ ಹಿಂದೆ ನಾನೇ ತರಗತಿ ಮಾಡಿದ್ದೆ ಇವ್ರ ಬಗ್ಗೆ. 29 ಬಾರಿ ನಾವು ಎಲ್ಲಿಂದಾರು ಹೋಗಿ ಬಂದ ನಾನು ಹೇಳಿದ್ದೀನಿ ಅದರಲ್ಲಿ. 29 ಬಾರಿ ಏರಿದ್ರು. ಈ 15ನೇ ತಾರೀಕಿಂದ ಈ 25ನೇ ತಾರೀಕಿನವರೆಗೆ 9 ದಿನಗಳ ಅವಧಿಯಲ್ಲಿ ಮತ್ತೊಮ್ಮೆ ಮೌಂಟ್ ಎವರೆಸ್ಟ್ ಅನ್ನು ಏರಿದ್ರು. ಇದು 29 ಇವರ ದಾಖಲೆಯನ್ನು ಅವರೇ ಮುರಿದ್ರು. ಏನ್ ಮಾಡಿದ್ರು, ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಸ್ನೇಹಿತರೆ, ಒಟ್ಟು 30 ಬಾರಿ ಈತ ಏನ್ ಮಾಡಿದ್ರು, ಮೌಂಟ್ ಎವರೆಸ್ಟ್ ಅನ್ನ ಏರ್ತಕ್ಕಂಥವ್ರು. ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಕಾಮಿ ರೀಟಾ ಶೆರ್ಪಾರವರು. ಸುನೀತಾ ಅಂತರಿಕ್ಷಯಾನ ಜೂನ್ 1 ಮತ್ತು 5 ನಡುವೆ. ಸುನೀತಾ ವಿಲಿಯಮ್ಸ್ ಅವರು ಅಂತರಿಕ್ಷಯಾನವನ್ನು ಕೈಗೊಳ್ತಾ ಇದ್ದಾರೆ. ಇದರ ಒಂದು ದಿನಾಂಕ ಈಗ ಆಲ್ರೆಡಿ ಪ್ರಕಟ ಆಗಿದೆ. ದಿನಾಂಕ ಯಾವಾಗ ಪ್ರಕಟ ಆಗಿದೆ ಅಂದ್ರೆ ಜೂನ್ 1ರಿಂದ 5ನೇ ತಾರೀಕಿನವರೆಗೆ. ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು 3ನೇ ಬಾರಿಗೆ ಜೂನ್ 1 ಮತ್ತು 5 ಅಂತರಿಕ್ಷಯಾನ ಕೈಗೊಳ್ಳಲಿದ್ದಾರೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ತಾಂತ್ರಿಕ ದೋಷದಿಂದಾಗಿ ಸ್ಟಾರ್ ಲೈನರ್ ಅಂತರಿಕ್ಷ ಉಡಾವಣೆಯನ್ನು ಈ ತಿಂಗಳ ಆರಂಭದಲ್ಲಿ ಮುಂದೂಡಲಾಗಿದೆ. ಅಂದ್ರೆ ಮೇ ತಿಂಗಳ ಇತ್ತು ಅದು, ಆದ್ರೆ ತಾಂತ್ರಿಕ ದೋಷದಿಂದಾಗಿ ಮುಂದೂಡಿದ್ರು. ಅದೇ ರೀತಿ 58 ವರ್ಷದ ವಯಸ್ಸಿನ ಸುನೀತಾ ವಿಲಿಯಮ್ಸ್ ಅವರು 3ನೇ ಬಾರಿ ಪರೀಕ್ಷಾದ ನೌಕೆಯಲ್ಲಿ ಅಂತರಿಕ್ಷಕ್ಕೆ ಪ್ರಯಾಣಿಸಿದರು. ಈ ಸಂಬಂಧ ನಾಸಾ ಹೇಳಿಕೆಯನ್ನು ನೀಡಿದ್ದು, ಬೋಯಿಂಗ್ ಮತ್ತು ನಾಸಾ ಯುನೈಟೆಡ್ ಲಾಂಚ್ ಅಲಯನ್ಸ್ ಗಗನಯಾತ್ರಿಗಳು ಅಂತರಿಕ್ಷ ತಾಣಕ್ಕೆ ಪ್ರಯಾಣಿಸುವರು ಒಂದು ಮಾಹಿತಿಯನ್ನು ನೀಡಿದೆ. ಜೂನ್ 1ರಂದು 25ಕ್ಕೆ ನೌಕೆ ಉಡಾವಣಾ ಮೂಲದ ಸಾಧ್ಯತೆಗಳಿವೆ. ಉಳಿದಂತೆ ಜೂನ್ 2, 5 ಮತ್ತು 6ರಂದು ಹೆಚ್ಚುವರಿ ಅವಕಾಶಗಳಿವೆ. ಸ್ಟಾರ್ ಲೈನರ್ ಸಾಮರ್ಥ್ಯದ ಅಂದಾಜು ನಡೆದಿದೆ. ಗಗನಯಾತ್ರಿಗಳು ತಂಡ ಕೂಡ ಅಂತರಿಕ್ಷ ನೌಕೆ ವಿವಿಧ ಅಂಶಗಳನ್ನು ಪರಿಶೀಲಿಸ್ತಾ ಇರತಕ್ಕಂಥದ್ದು. ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಅವರನ್ನು ಸ್ಟಾರ್ ಲೈನರ್ ಅಂತರಿಕ್ಷ ತಾಣಕ್ಕೆ ಒಯ್ಯಲಿದೆ. ಫ್ಲಾರಿಡಾದ ಈ ನೌಕೆ ಉಡಾವಣೆ ಕಾರ್ಯ ನಡೆಯಲಿದೆ. ಆಲ್ಮೋಸ್ಟ್ ಜೂನ್ 1ನೇ ತಾರೀಕಿಗೂ ಲಾಂಚ್ ಆಗ್ಬೋದು. ಮಿಸ್ ಆದ್ರೆ ಜೂನ್ 2, 5 ಮತ್ತು 6 ನಡುವೆ ಆಗ್ಬೋದು. ಇಲ್ಲ ಅದಕ್ಕೆ ನೋಡಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ನೋಡೋಣ ಯಾವತ್ತು ಲಾಂಚ್ ಆಗುತ್ತೆ ಅಂತ. ಬಟ್ ಅಲ್ಲಿ ಅವ್ರ ಅಂತರಿಕ್ಷಯಾನವನ್ನು 3ನೇ ಬಾರಿಗೆ ಕೈಗೊಳ್ತಕ್ಕಂಥದ್ದು. ಇವರು ಭಾರತೀಯ ಮೂಲದವರು, ಸುನೀತಾ ವಿಲಿಯಮ್ಸ್ ಅವರು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ತರಗತಿಯ ಬಗ್ಗೆ ಮಾಹಿತಿ, ಪ್ರಚಲಿತ ವಿದ್ಯಮಾನಗಳ ತರಗತಿಯ ಬಗ್ಗೆ ಮಾಹಿತಿ. ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂತಹ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ವಿನಯ ಎಜುಕೇಟರ್ ನಮ್ಮ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ನ ನೀವು ಗೂಗಲ್ ಹೊಡೆದ್ರು ಸಿಗುತ್ತೆ, ಯೂಟ್ಯೂಬ್ ಹೊಡೆದ್ರು ಕೂಡ ನಮ್ಮ ಚಾನಲ್ ಬರುತ್ತೆ. ಮತ್ತೆ ನಮ್ಮ ಚಾನಲ್ಗೆ ಯಾವುದೇ ರೀತಿ ಬೇರೆ ಸಿಂಬಲ್ಗಳಿಂದ ಯಾವುದೇ ರೀತಿ ಇದಿಲ್ಲ. ಇದೇ ಸಿಂಬಲ್ ನೋಡಿ, ಇದೇನು ಕಾಣ್ತದೆ ಇದೇ ಸಿಂಬಲ್. ಈ ಟೆಲಿಗ್ರಾಮ್ನಲ್ಲಿ ಕೂಡ ಇದೇ ಸಿಂಬಲ್ ಬರ್ತಕ್ಕಂಥದ್ದು. ನಿಮ್ಮದು QR ಕೋಡನ್ನು ಯೂಸ್ ಮಾಡಿ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದೇ ರೀತಿ ಈ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ತಮ್ಮ ಫೀಡ್ಬ್ಯಾಕ್ಗಳು ಏನೇ ಇದ್ರೂ ಸಹ ನೀವು ನಮಗೆ ನೀಡಬಹುದು ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.